ತುಳುನಾಡಿನ ಸಂಸ್ಕಾರ ನಿಮಗೆ ಈ ಸೇವೆಗೆ ಯಾವ ರೀತಿಯಾಗಿ ಸಹಾಯ ಮಾಡಿತು? ಎಲ್ಲ ಕೂಡ ನನ್ನ ಜೀವನದ ಮೇಲೆ ಅತೀವವಾದಂತಹ ಒಂದು ಪ್ರಭಾವವನ್ನು ಬೀರಿದೆ ಅಂತ ಪರಶುರಾಮ ಶ್ರೇಷ್ಠಿನ ತುಳುನಾಡು ಪುಟ್ಟದಿನ ನಮ್ಮ ನಾತೆರೆಗಳ ಪುಣ್ಯ ಪಣದ ಅನ್ನೊಂದು. ಇದೀಗ ಏನು ಭಾರತದ ಅತ್ಯುನ್ನತ ಹುದ್ದೆಯನ್ನ ಏನು ಮುಂದೆ ನಿಭಾಯಿಸಲಿಕ್ಕಿದ್ದೀರಾ? ಪ್ರಧಾನಮಂತ್ರಿಯ ಅಧ್ಯಕ್ಷತೆಯಲ್ಲಿರುವಂತಹ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ ACC ಅದನ್ನು ಅಪ್ರೂವ್ ಮಾಡಿ ಅದನ್ನು ಮಾಡಿದಂಥ ಲಿಸ್ಟೇ ಸೆಕ್ರೆಟರಿ ಎಂಪನಲ್ಮೆಂಟ್ ಲಿಸ್ಟ್. ಅದರಲ್ಲಿ ನನ್ನ ಹೆಸರು ಇರುವಂಥ ತುಂಬ ಸಂತೋಷವಾದಂತಹ ಸಂಗತಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಅತ್ಯಂತ ಸವಾಲಿನ ಹುದ್ದೆ ಅಂತ ಹೇಳಿ ನಿಮಗೆ ಯಾವುದು ಅನಿಸಿದೆ ಸರ್? ಚಾಲೆಂಜಸ್ ಅಂದರೆ ಐ ವೆಲ್ಕಮ್ ದ ಚಾಲೆಂಜಸ್. ಜಮ್ಮು ಕಾಶ್ಮೀರದಲ್ಲಿ ಬಂದಂತಹ ಏನಾದರೂ ಸಿಚುವೇಶನ್ ಅಥವಾ ಅಲ್ಲಿಯ ಘಟನೆಗಳನ್ನು ಲಾಲ್ ಚೌಕಿನಲ್ಲಿ ಅಜಿಟೇಷನ್ ಆಗುವಂತಹದ್ದು, ಅಲ್ಲಿನ ಟವರ್ ಏನಿತ್ತು ಕ್ಲಾಕ್ ಟವರ್, ನಮ್ಮ ತ್ರಿವರ್ಣ ಧ್ವಜ 365 ದಿನ ಕೂಡ ಲಾಲ್ ಚೌಕಿನ ಕ್ಲಾಕ್ ಟವರ್ನಲ್ಲಿ ಹಾರಾಡ್ತಾ ಇದೆ. ಭಾರತದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಪ್ರೊಟೆಕ್ಷನ್ ಇದೆ. ನಾನು ಕಟ್ಟಕಡೆಯ ಸಮಾಜ ವ್ಯಕ್ತಿ ಆಗಿದ್ದೆ. ಐ ವಿಲ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ದಿ ಲಾಸ್ಟ್ ಪರ್ಸನ್ ಇನ್ ದ ಸೊಸೈಟಿ, ದ ಪುವರ್ ಮ್ಯಾನ್. ಆ್ಯಂಡ್ ಪ್ರಥಮ ಬಾರಿಗೆ ಯಾರೋ ಒಬ್ಬ DC ಎಲ್ಲ ಆಫೀಸರನ್ನು ತಗೊಂಡು ಬಂದು ಇಂಥ ಒಂದು ರಿಮೋಟ್ ವಿಲೇಜಸ್ಗಳಲ್ಲಿ ಬಂದಿದ್ರು ಅಂತ ಅವರ ಒಂದು ಖುಷಿ ನೋಡಿದರೆ. ಜಮ್ಮು ಕಾಶ್ಮೀರದಲ್ಲಿ ಬೆಳಕಿನ ಕ್ರಾಂತಿಯನ್ನು ತಂದವರು ಭಯೋತ್ಪಾದಕರಿಂದ ಅಥವಾ ಏನಾದರೂ ನಿಮಗೆ 40 ಮೀಟರ್ ಸಾಗರದ ಸಮುದ್ರದ ಅಡಿಯನ್ನು ಮುಟ್ಟಿ ನೋಡಿದರೆ ಅಲ್ಲೊಂದು ಬೇರೊಂದೇ ಒಂದು ಪ್ರಪಂಚ ಇದೆ. ಇಫ್ ಯು ಸ್ಟಾಪ್ ರೀಡಿಂಗ್ ದೆನ್ ಯುವರ್ ಗ್ರೋತ್, ದ ಡೆವಲಪ್ಮೆಂಟ್ ಸ್ಟಾಪ್ ಆನ್ ದಟ್ ಡೇ. ಭಾರತದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಏನು UPSC ಎಕ್ಸಾಮ್ ಕೂಡ ಒಂದು ಸರ್. ಇದನ್ನು ನೀವು ಆ ಕಾಲದಲ್ಲೇ ಏನು ಕ್ರ್ಯಾಕ್ ಮಾಡಿದ್ರಿ? ಆ ಜರ್ನಿ ಅನ್ನುವಂಥದ್ದು ತುಂಬ ಒಂದು ಚಾಲೆಂಜಿಂಗ್ ಕೂಡ ಇತ್ತು. ಬಾಲಕನಾಗಿದ್ದಂತಹ ರಾಜೇಶ್ ಪ್ರಸಾದ್ ಅವರಿಗೆ ಇದ್ದಂತಹ ಕನಸುಗಳೇನೆ? ಅದನ್ನೇ ನಾವು ಕನಸನ್ನಾಗಿ ಮಾಡಿದ್ದೇವೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಭೂಮಾಫಿಯಾದ ಪಾಲಿಗೆ ಡೆಮಾಲಿಷನ್ ಮ್ಯಾನ್ ಆಗಿ, ಲಕ್ಷದ್ವೀಪದ ಅಭಿವೃದ್ಧಿಯ ಹರಿಕಾರರಾಗಿ, ವಿದ್ಯುತ್ ಕ್ಷೇತ್ರದಲ್ಲಿ ಕತ್ತಲಲ್ಲಿ ಇದ್ದಂತಹ ಜಮ್ಮು ಕಾಶ್ಮೀರದಲ್ಲಿ ಬೆಳಕಿನ ಕ್ರಾಂತಿಯನ್ನು ತಂದವರಾಗಿ, ಕೋವಿಡ್ನ ಬಿಕ್ಕಟ್ಟಿನ ಸಮಯದಲ್ಲಿ ಅಪ್ರತಿಮ ಧೈರ್ಯದ ಮೂಲಕ ಜನಸ್ನೇಹಿ ಅಧಿಕಾರಿಯಾಗಿ, ಇಂದು ಚಂಡೀಗಢದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ನಮ್ಮ ಕನ್ನಡಿಗ, ಜೊತೆಗೆ ನಮ್ಮ ತುಳುನಾಡಿನ ಹೆಮ್ಮೆಯ ಪುತ್ರನಾಗಿರುವಂತಹ IAS ಅಧಿಕಾರಿ ಶ್ರೀ ರಾಜೇಶ್ ಪ್ರಸಾದ್ ಅವರನ್ನು ನಾನು ಡೇ ಟು ಡೇ ಕಾರ್ಯಕ್ರಮಕ್ಕೆ ವಿಶೇಷ ಸಂದರ್ಶನಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡೇ ಟು ಡೇಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸರ್ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು ಸರ್. ಕಳೆದ 30 ವರ್ಷಗಳಿಂದ ನೀವು ಭಾರತದಲ್ಲಿ ಆಡಳಿತ ಅಧಿಕಾರಿಯಾಗಿ ಬಹಳಷ್ಟು ಸೇವೆಗಳನ್ನು ಸಲ್ಲಿಸಿದ್ದೀರಾ. ತುಳುನಾಡಿನ ಸಂಸ್ಕಾರ ನಿಮಗೆ ಈ ಸೇವೆಗೆ ಯಾವ ರೀತಿಯಾಗಿ ಸಹಾಯ ಮಾಡಿತು? ತುಳುನಾಡಿನ ಸಂಸ್ಕಾರ ಒಂದು ವಿಶಿಷ್ಟವಾದಂತಹ ಸಂಸ್ಕಾರ. ಇಲ್ಲಿಯ ಜನರು ಒಂದು ಸುಸಂಸ್ಕೃತರಾಗಿದ್ದು, ಒಂದು ಒಳ್ಳೆಯ ನಡತೆಯನ್ನು ಇದ್ದವರಾಗಿದ್ದು, ನನ್ನ ಒಂದು ವೃತ್ತಿ ಜೀವನದಲ್ಲಿ ಇಲ್ಲಿಯ ಜನರ ನಡೆ ನುಡಿ, ಆಚಾರ ವಿಚಾರ, ಸಂಸ್ಕೃತಿ ಎಲ್ಲ ಕೂಡ ನನ್ನ ಜೀವನದ ಮೇಲೆ ಅತೀವವಾದಂತಹ ಒಂದು ಪ್ರಭಾವವನ್ನು ಬೀರಿದೆ ಅಂತ ನಾನು ಅನಿಸ್ಕೊಂಡಿದ್ದೇನೆ. ಭಾರತೀಯ ಆಡಳಿತ ಸೇವೆ ಅಂದರೆ ಇದೊಂದು ತುಂಬ ಜವಾಬ್ದಾರಿಯುತವಾದಂತಹ ಸೇವೆ. ನಿಜ. ಇದರ ಒಂದು ಮೂಲವಾದಂತಹ ಒಂದು ತತ್ವ ಅಂದರೆ ನಾವು ಇಡೀ ದೇಶದ ಮಾನವ ಕುಲದ ಸೇವೆಗೆ ನಮ್ಮ ಒಂದು ವೃತ್ತಿಯನ್ನು, ನಮ್ಮ ಜೀವನವನ್ನು ಅರ್ಪಿಸಬೇಕಾಗ್ತದೆ. ಹಾಗಾಗಿ ನಾವು ಯಾವತ್ತು ಯಾವ ಕೆಲಸ ಮಾಡಿದರೂ ಈ ಕೆಲಸದಿಂದ ನಮ್ಮ ಜನತೆಗೆ ಯಾವ ಅನುಕೂಲ ಆಗಲಿಕ್ಕಿದೆ ಹಾಗೂ ನಮ್ಮ ನಾಡಿನ ಅಭಿವೃದ್ಧಿಗೆ ಅದು ಹೇಗೆ ಪೂರಕವಾಗಲಿಕ್ಕಿದೆ ಅನ್ನುವಂಥದ್ದು ನಮಗೆ ಮೂಲಭೂತವಾದಂತಹ ತತ್ವ. ನ್ಯಾಷನಲ್ ಡೆವಲಪ್ಮೆಂಟ್, ಪಬ್ಲಿಕ್ ಸರ್ವಿಸ್. ಇಲ್ಲಿನ ಸಂಸ್ಕೃತಿ, ಜನರ ಒಂದು ಪ್ರೀತಿ, ವಿಶ್ವಾಸ, ನಡೆ ನುಡಿ, ಆಚಾರ ವಿಚಾರ ನನ್ನ ವ್ಯಕ್ತಿತ್ವದ ಮೇಲೆ ಅಪಾರವಾದಂತಹ ಒಂದು ಪ್ರಭಾವ ಇದ್ದಿದ್ದರಿಂದ ಆಡಳಿತ ಸೇವೆಯ
ಮೂಲ ಉದ್ದೇಶಗಳನ್ನು ಈಡೇರಿಸಲು ಅದು ನನಗೆ ಸಹಕಾರವಾಗಿದೆ ಹಾಗೂ ಅದೇ ನನ್ನ ಪ್ರೇರಣೆಯ ಒಂದು ಸ್ತೋತ್ರ ಅಂತ ನಾನು ತಿಳ್ಕೊಂಡಿದ್ದೆ. ಸರ್, ನೀವು ಗೋವಾ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಚಂಡೀಗಢ ಇರ್ಬೋದು, ಲಕ್ಷದ್ವೀಪ, ಹೀಗೆ ದೇಶದ ಬಹಳಷ್ಟು ಭಾಗಗಳಲ್ಲಿ ಕೆಲಸ ಮಾಡಿದ್ದೀರಾ. ಅಲ್ಲಿಯ ಸಂಸ್ಕೃತಿ ಮತ್ತು ನಮ್ಮ ತುಳುನಾಡಿನ ಸಂಸ್ಕೃತಿ ಯಾವ ರೀತಿ ಭಿನ್ನ ಅಂತೇಳಿ ಅನಿಸುತ್ತೆ? ಯಾಕೆ ವಿಶೇಷ ಅನಿಸುತ್ತೆ ಸರ್ ನಿಮಗೆ? ತುಳುನಾಡಿನ ಒಂದು ಸಂಸ್ಕೃತಿ ಒಂದು ಅತಿ ವಿಶಿಷ್ಟವಾದಂತಹ ಸಂಸ್ಕೃತಿ. ಅದನ್ನು ಬೇರೆ ಕಡೆ ಹೋಲಿಸಿದರೆ ಅದು ತೀರಾ ಭಿನ್ನವಾಗಿದೆ. ನಮ್ಮ ತುಳುನಾಡಿನಲ್ಲಿ ಇಲ್ಲಿ ಭಾಷೆಗಳಲ್ಲಿ ವೈವಿಧ್ಯ, ತುಳು, ಕನ್ನಡ, ಕೊಂಕಣಿ ಹಾಗೂ ಇನ್ನಿತರ ಭಾಷೆಗಳನ್ನು ಆಡುವಂತಹ ಇದು ನಾಡು. ಅದರ ಜೊತೆಗೇ ಎಲ್ಲ ಜನರು ದೇಶದ ಮೂಲೆ ಮೂಲೆಗಳಿಂದ ಅಲ್ಲದೆ ವಿದೇಶಗಳಿಂದ ಬಂದರೂ ಕೂಡ ಇಲ್ಲಿನ ಆತಿಥ್ಯವನ್ನು ಮಾಡುವಂತಹ ಒಂದು ಸಂಸ್ಕೃತಿ, ಒಂದು ಸಾಮರಸ್ಯ ಅಂತ ನೋಡಿದರೆ ತುಳುನಾಡಿನಲ್ಲಿರುವಂಥ ಸಾಮರಸ್ಯ, ಭಾಷಾ ಸಾಮರಸ್ಯ ಇರ್ಬೋದು, ಧಾರ್ಮಿಕ ಸಾಮರಸ್ಯ ಇರ್ಬೋದು, ಅಥವಾ ಸಾಮಾಜಿಕ ಸಾಮರಸ್ಯ ಕಂಡ್ರೆ ಅದು ಇಡೀ ದೇಶಕ್ಕೆ, ಇಡೀ ಜಗತ್ತಿಗೇ ಒಂದು ನಾಂದಿ ಅಂತ ನಾನು ತಿಳ್ಕೊಂಡಿದ್ದೆ. ತುಳುನಾಡದ ಒಂಚೆ ನೆಲತ್ತ ಗುಣನೇ ಅಂಚನೆ ಇರೆಗ್ ತುಳುನಾಡದಾದ ವಿಶೇಷ ಪ್ರೀತಿ ಸರ್. ತುಳುನಾಡದ ಒಂದು ನಮ್ಮ ಫೇಮಸ್ ನಮ್ಮ ಒಂದು ವಿಶಿಷ್ಟತೆ ಮೂಲತುಂಡ ಮುಲ್ಪದ ಒಂಜಿ ಆಹಾರ ಉಂಡತೆ. ಮುಲ್ಪ ಅವು ಒಂಜಿ ಇಡೀ ದೇಶಡ್ ಮಾತ್ರ ಇಡೀ ಪ್ರಪಂಚಡೆ ಪ್ರಸಿದ್ಧಿ ಪಡೆಯನಂಚಿನ ಕೋಸ್ಟಲ್ ಕರ್ನಾಟಕದ ಒಂಜಿ ಆಹಾರ ಪದ್ಧತಿ ಉಂಡು. ಅವು ಒಂಜಿ ಭಾರಿ ಒಂಜಿ ಪುದರ್ಪೋಯಿನ ಭಾರಿ ಒಂಜಿ ರುಚಿಕರವಾಯಿನ ಅಂಚಿನ ಅಡಿಗೆ ನಮ್ಮ ಇಡೀ ಕರ್ನಾಟಕದ ಕರಾವಳಿ ಪ್ರದೇಶ ತುಂಡ ಉಡುಪಿ ಕುಡ್ಲಡ್ ನಮತುಂಡ ಎಡ್ಡೆ ಸೋಕ್ದ ಪೊರ್ಲುದ ಬೀಚ್ ವರ್ಲ್ಡ್ ಫೇಮಸ್ ಆಯ್ನಂಚಿನ ಬೀಚ್ ಉಂಡು. ಪರಶುರಾಮ ಸೃಷ್ಟಿನಂಚಿನ ತುಳುನಾಡು ಮುಲ್ಪದ ಮಾತ ಪ್ರಕೃತಿದ ಸೌಂದರ್ಯ, ಮುಲ್ತ ಜನಕ್ಲ ಒಂಜಿ ಸರಳವಾಯಿನಂಚಿನ ಒಂಜಿ ಜೀವನ ಶೈಲಿ, ಬೊಕ್ಕ ಒಂಜಿ ಬುದ್ಧಿವಂತರ್ನ ಜಿಲ್ಲೆ ಪಂತಿನಂಚಿನ ಮುಲ್ಪ ಎಜುಕೇಷನ್ದ ಸೆಕ್ಟರ್ ಡಿಪ್ಪಡ್ ಮತ್ತು ಕೈಗಾರಿಕಾ ಸೆಕ್ಟರ್ ಡಿಪ್ಪಡ್ ಮಾತೇಡ್ಲ ದುಂಬು ಪೋಯಿನಂಚಾರ. ಬ್ಯಾಂಕಿಂಗ್ ಕ್ಷೇತ್ರಡು ಎಜುಕೇಷನ್ ಮಾತೇಡ್ ದುಂಬು ಪೋದು ದೇಶಡೆ ಪ್ರಪಂಚಡೆ ಪುದರ್ ಕೊಣತಿನಂಚಿತ್ತಿನ ಮುಲ್ತಿನ ಮೇಧಾವಿ ಜನಕುಲಿನ ತುಂಡ ಈ ಒಂಜಿ ತುಳುನಾಡ ಸಂಸ್ಕೃತಿ ಪುಟ್ಟದಿನ ನಮ್ಮ ನಾತೆರೆಗ್ಲ ಪುಣ್ಯ ಪಣದ ಅಂದೆನ್ನೊಂದು. ಇದೀಗ ಏನು ಭಾರತದ ಅತ್ಯುನ್ನತ ಹುದ್ದೆಯನ್ನು ಏನು ಮುಂದೆ ನಿಭಾಯಿಸಲಿಕ್ಕಿದ್ದೀರಾ, ಇದರ ಬಗ್ಗೆ ಸ್ವಲ್ಪ ವಿವರಿಸೋದಾದರೆ? ಸಂತೋಷದ ವಿಷಯ ಅಂದರೆ 28ನೇ ಫೆಬ್ರವರಿ 2026ರಂದು ಭಾರತ ಸರ್ಕಾರ ಹೊರಡಿಸಿದ ಆದೇಶದಲ್ಲಿ ಒಂದು ಎಂಪೆನಲ್ಮೆಂಟ್ ಪ್ರೋಸೆಸ್ ಅಂತ ಇದೆ. ಸೀನಿಯರ್ ಮೋಸ್ಟ್ IAS ಆಫೀಸರ್ಸ್ ಇದ್ದಾರೆ, ಯಾರು 30 ವರ್ಷ ಸರ್ವಿಸಿಗಿಂತ ಜಾಸ್ತಿ ಇರ್ತಾರೋ ಪ್ರತಿ ಬ್ಯಾಚ್ ಪ್ರಕಾರ ಪ್ರತಿ ವರ್ಷ ಎಂಪೆನಲ್ಮೆಂಟ್ ನಡೀತದೆ ಟು ದಿ ಪೋಸ್ಟ್ ಆಫ್ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದ ಕಾರ್ಯದರ್ಶಿ ಆಗಬೇಕಾದ್ರೆ ಒಂದು ಎಂಪೆನಲ್ಮೆಂಟ್ ಪ್ರೋಸೆಸ್ ಇದೆ. ಅದರಲ್ಲಿ 360 ಡಿಗ್ರಿ ಇವ್ಯಾಲ್ಯೂಯೇಷನ್ ನಡೀತದೆ. ನಮ್ಮ ಹಿಂದಿನ ಅಧಿಕಾರಿ ಜೀವನದ ಪ್ರತಿ ಒಂದು ಫ್ಯಾಕ್ಟರನ್ನು ಕೂಡ ಅದರಲ್ಲಿ ಕನ್ಸಿಡರೇಷನ್, ಮುಖ್ಯವಾಗಿ ಪರ್ಫಾರ್ಮೆನ್ಸ್, ನಾವು ಮಾಡಿದಂಥ ಸಾಧನೆ, ಇನೋವೇಟಿವ್ ಆ್ಯಕ್ಷನ್ ಟೇಕನ್, ಯಾವುದೆಲ್ಲ ಇನೋವೇಷನ್ ನಾವು ಮಾಡಿದ್ದೇವೆ, ಮಾದರಿಯಾದಂತಹ ಒಂದು ಡೆವಲಪ್ಮೆಂಟ್ ಮಾಡಿದ್ದೆವು, ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸ್ ಮಾಡಿದ್ದೆವು, ನಮ್ಮ ಕ್ಯಾರೆಕ್ಟರ್ ಏನು, ನಮ್ಮದು ದಕ್ಷತೆ, ಪ್ರಾಮಾಣಿಕತೆ ಮತ್ತು ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಅದರಲ್ಲಿ ಜೂನಿಯರ್ಸ್ ಇರ್ಬೋದು, ಸೀನಿಯರ್ಸ್ ಇರ್ಬೋದು, ಪಿಯರ್ ಗ್ರೂಪ್ ಇರ್ಬೋದು, ಸಮಾಜದ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಎಲ್ಲರ ಒಂದು 360 ಡಿಗ್ರಿ ಇವ್ಯಾಲ್ಯೂಯೇಷನ್ ಸೀನಿಯರ್ ಲೆವೆಲ್ ಕಮಿಟಿ ಆಫ್ ಆಫೀಸರ್ಸ್ ಇರ್ತಾರೆ, ಅವ್ರು ಮಾಡಿ ಆನಂತರ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯ ಅಧ್ಯಕ್ಷತೆಯಲ್ಲಿರುವಂತಹ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ ACC ಅದನ್ನು ಪರಿಗಣಿಸಿ ಒಂದು ಅನುಮೋದನೆ ಅದನ್ನು ಅಪ್ರೂವ್ ಮಾಡಿ ಅದನ್ನು ಮಾಡಿದಂಥ ಲಿಸ್ಟೇ ಎಂಪೆನಲ್ಡ್ ಲಿಸ್ಟ್ ಆಫ್ ಸೆಕ್ರೆಟರಿ ಎಂಪೆನಲ್ಮೆಂಟ್ ಲಿಸ್ಟ್. ಅದರಲ್ಲಿ ನನ್ನ ಹೆಸರು ಲಿಸ್ಟಲ್ಲಿ ಇರುವಂಥ ತುಂಬ ಸಂತೋಷವಾದಂತಹ ಸಂಗತಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಯಾವ ಎಲ್ಲ ಹುದ್ದೆಗಳಿಂದ ಆರಂಭದಿಂದ ಇಲ್ಲಿವರೆಗೆ ಯಾವೆಲ್ಲ ಹುದ್ದೆಗಳನ್ನು ಎಲ್ಲಿ ನಿಭಾಯಿಸಿದಿರಿ ಸರ್? ನಾನು 1995ರಲ್ಲಿ IAS ಪಾಸಾಗಿ 2 ವರ್ಷ ಇದು ಟ್ರೈನಿಂಗ್ ಇರ್ತದೆ. 1 ವರ್ಷ ಅಕಾಡೆಮಿಕ್ ಟ್ರೈನಿಂಗ್ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಮಸೂರಿಯಲ್ಲಿ, ಆನಂತರ 1 ವರ್ಷ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ರಾಜಸ್ಥಾನದ ಸವಾಯಿ ಮಾಧೋಪುರ್ ಡಿಸ್ಟ್ರಿಕ್ಟಲ್ಲಿ ನಾನು ಮುಗಿಸಿದೆ. ಆನಂತರ ಪ್ರಥಮ ನಮ್ಮ ಪೋಸ್ಟಿಂಗ್ ಗೋವಾದಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆ್ಯಂಡ್ SDM ಆಗಿ ಆಯಿತು. ತದನಂತರ ಅಲ್ಲೇ ಗೋವಾದ ಸೌತ್ ಗೋವಾ ಮಡ್ಗಾವ್ನಲ್ಲಿ ಕಲೆಕ್ಟರ್ ಆಗಿ ಜಿಲ್ಲಾಧಿಕಾರಿಯಾಗಿ ನಾನು ಸೇವೆಯನ್ನು ಸಲ್ಲಿಸಿದೆ. ಆನಂತರ ಅರುಣಾಚಲ ಪ್ರದೇಶದ ವೆಸ್ಟ್ ಕಮ್ಯಾಂಗ್ ಡಿಸ್ಟ್ರಿಕ್ಟ್ನ ಡೆಪ್ಯೂಟಿ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದೆ. ಸುಮಾರು 3.5 ವರ್ಷ ಅಲ್ಲಿ ನಾನು ಅಲ್ಲಿದ್ದೆ. ತದನಂತರ ನಾನು ಡೆಲ್ಲಿಗೆ ವರ್ಗಾವಣೆ ಆದ ನಂತರ ದೆಹಲಿಯ ಉತ್ತರ ಪೂರ್ವ ದೆಹಲಿ, ದಕ್ಷಿಣ ದೆಹಲಿ ಹಾಗೂ ಪಶ್ಚಿಮ ದೆಹಲಿಯ 3 ಜಿಲ್ಲೆಗಳಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಒಟ್ಟಿಗೆ ಗೋವಾ, ಅರುಣಾಚಲ ಮತ್ತು ಡೆಲ್ಲಿ ಸೇರಿ 8 ವರ್ಷಗಳ ಕಾಲ ನಾನು 5 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಆನಂತರ
ದೆಹಲಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ನಾನು 5 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಆನಂತರ ನಾನು ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಆಗಿ, ಅಂದರೆ ಚೀಫ್ ಅಡ್ಮಿನಿಸ್ಟ್ರೇಟರ್ ಆಗಿ 3 ವರ್ಷಗಳ ಕಾಲ ನಾನು ಕೆಲಸವನ್ನು ನಿರ್ವಹಿಸಿದೆ. ಪುನಃ ದೆಹಲಿಗೆ ನನ್ನ ಟ್ರಾನ್ಸ್ಫರ್ ಆದ ನಂತರ ದೆಹಲಿಯಲ್ಲಿ GST ಹಾಗೂ ವ್ಯಾಟ್ ಆಯುಕ್ತನಾಗಿ ನಾನು ವಿಶೇಷತೆ ಅಂದರೆ GST ಇಲ್ಲಿ ಜಾರಿಗೆ ತರುವುದಕ್ಕಿಂತ 2 ವರ್ಷ ಮುಂದೆ, ಅದು ಜಾರಿಗೆ ತಂದ ನಂತರ 2 ವರ್ಷ ನಂತರ ಸುಮಾರು 4 ವರ್ಷಗಳ ಕಾಲ ದೆಹಲಿಯಲ್ಲಿ GST ಆಯುಕ್ತನಾಗಿ GSTಯ ರೋಲ್ಔಟ್ ಮಾಡುವಂಥ ಸಮಯದಲ್ಲಿ ಅದರ ಪಾಲಿಸಿ ಮೇಕಿಂಗ್, ಕಾನೂನು ಅದನ್ನು ನಿರ್ಮಿಸುವ ಹಂತದಲ್ಲಿ ನಾನು ಅದರಲ್ಲಿ ತೊಡಗಿಕೊಂಡಿದ್ದೆ. ಹಾಗಾಗಿ ಅದರ ಬಗ್ಗೆ ತುಂಬ ಅದನ್ನು ಸ್ಟಡಿ ಮಾಡುವಂಥದ್ದು, ಆಲ್ಟರ್ನೇಟಿವ್ಸನ್ನು ಎಕ್ಸಾಮಿನ್ ಮಾಡುವಂಥದ್ದು, ಬೇರೆ ಬೇರೆ ದೇಶಗಳಿರುವಂತಹ ಕಾನೂನಿನ ಪದ್ಧತಿಯನ್ನು ಸ್ಟಡಿ ಮಾಡಿ ಅದನ್ನು ಭಾರತಕ್ಕೆ ಹೇಗೆ ಅನ್ವಯಿಸಬೇಕು ಅಂತಹ ಪಾಲಿಸಿ ಮೇಕಿಂಗ್ನಲ್ಲಿ ನನ್ನ ಒಂದು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ನನಗೆ ತುಂಬ ಅದೊಂದು ಅನುಭವಕಾರಿಯಾಗಿದೆ. ನಂತರ ದೆಹಲಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್, ಅದರಲ್ಲೂ ಕೂಡ ಸ್ಕೂಲ್ ಎಜುಕೇಷನ್, ಟೆಕ್ನಿಕಲ್ ಎಜುಕೇಷನ್ ಹಾಗೂ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳನ್ನು, ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಅಫೇರ್ಸ್ ಡಿಪಾರ್ಟ್ಮೆಂಟು, ನಗರಾಭಿವೃದ್ಧಿ, ಅದರ ಜೊತೆಗೇ PWD ಅಂಥ ಡಿಪಾರ್ಟ್ಮೆಂಟ್ಸ್ಗಳನ್ನು ನಾನು ನಿರ್ವಹಿಸಿದೆ. ತದನಂತರ ಜಮ್ಮು ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆದ ನಂತರ ಅಲ್ಲಿ ವಿದ್ಯುತ್ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಆನಂತರ ಇವಾಗ ಕಳೆದ 5 ತಿಂಗಳಿಂದ ಚಂಡೀಗಢದ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಓಕೆ ಸರ್, ಜಮ್ಮು ಕಾಶ್ಮೀರದಲ್ಲಿ ಈಗ ನಮಗೆ ಇಲ್ಲಿ ಏನನ್ಸುತ್ತೆ, ಜಮ್ಮು ಕಾಶ್ಮೀರನ ಅಂತಲೇ ಅನಿಸುತ್ತೆ. ಅಲ್ಲಿ ಬಂದಂತಹ ಏನಾದರೂ ಸಿಚುವೇಶನ್ ಅಥವಾ ಅಲ್ಲಿಯ ಘಟನೆಗಳನ್ನು ಅಥವಾ ಅಲ್ಲಿ ನೀವು ನಿರ್ವಹಿಸಿದಂತಹ ಆಗಿರುವಂತಹ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋದಾದರೆ? ನನಗೆ ಜಮ್ಮು ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆದಾಗ ನನಗೆ ತುಂಬ ಖುಷಿ ಆಯಿತು. ದೇಶದ ಒಂದು ಮುಕುಟ ಶಿರೋಮಣಿಯಾದಂತಹ ಒಂದು ರಾಜ್ಯದಲ್ಲಿ ಅಲ್ಲಿ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ನನಗೆ ಲಭಿಸುತ್ತೆ. ನಾನು ತುಂಬ ಸಂತೋಷದಿಂದ ನಾನು ಶ್ರೀನಗರಕ್ಕೆ ಹೋದೆ. ಶ್ರೀನಗರಕ್ಕೆ ಹೋದ ನಂತರ ನನಗೆ ವಿದ್ಯುತ್ ಇಲಾಖೆಯನ್ನು, ಆನಂತರ ನಗರಾಭಿವೃದ್ಧಿ ಇಲಾಖೆಯನ್ನು ನನ್ನ ಪಾಲಿಗೆ ನಿರ್ವಹಿಸಲಿಕ್ಕೆ ಕೊಟ್ಟರು. ಜಮ್ಮು ಕಾಶ್ಮೀರ ಅನ್ನೋಂಥ ಅತ್ಯಂತ ಸುಂದರವಾದಂತಹ ರಮಣೀಯವಾದಂತಹ ಸ್ಥಳ. ಅಲ್ಲಿನ ಜನರು ಕೂಡ ತುಂಬ ಸುಸಂಸ್ಕೃತ ಜನರು. ಅಲ್ಲಿ ಸೇವೆ ಮಾಡುವಂತಹ, ಅಲ್ಲಿ ಸರ್ವಿಸ್ ಮಾಡುವಂತಹ ಸೌಭಾಗ್ಯ ಲಭಿಸೋದಕ್ಕೆ ನನಗೆ ತುಂಬ ಸಂತೋಷ. ಹಲವಾರು ಕೆಲಸಗಳನ್ನ ವಿದ್ಯುತ್ ಇಲಾಖೆಯಲ್ಲಿ ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸಲ್ಲಿ ಮಾಡುವಂತಹ ನನ್ನ ಪಾಲಿಗೆ ಸಿಕ್ಕಿತ್ತು. ಯಾಕಂದರೆ ಹಲವಾರು ದಶಕಗಳಿಂದ ಅಲ್ಲಿ ಭಯೋತ್ಪಾದನೆಯಿಂದ ತೊಡಗಿದ್ದರಿಂದ ಅಲ್ಲಿ ಸುಧಾರಣೆಗಳಾಗಿರಲಿಲ್ಲ. 2019ರಲ್ಲಿ 370 ಆರ್ಟಿಕಲನ್ನು ಅಬಾಲಿಷ್ ಮಾಡಿದ ನಂತರ ಸುಧಾರಣೆಗಳನ್ನ ಅಲ್ಲಿ ಅನ್ವಯಗೊಳಿಸಲಾಯಿತು. ಆ ಸುಧಾರಣೆಗಳನ್ನು ಒಂದು ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸನ್ನು ಮಾಡುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಲಭಿಸಿತು. ವಿದ್ಯುತ್ ಇಲಾಖೆಯಲ್ಲಿ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸನ್ನು ನಾವು ಮಾಡಿದ್ವಿ. ಅಲ್ಲಿ ಲಾಸಸ್ಸನ್ನು, ವಿದ್ಯುತ್ ಇಲಾಖೆಯಲ್ಲಿರುವಂಥ ಲಾಸಸ್ಸನ್ನು ಕಡಿಮೆ ಮಾಡಿದ್ದೀವಿ. 65%ಇಂದ 30% ನಾವು ತಗೊಂಡು ಹೋಗಿದ್ವಿ. ಅದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ವಿ. ಹೈಡ್ರೋ ಪವರ್ ಪ್ರಾಜೆಕ್ಟ್ಸನ್ನು ನಾವು ಡೆವಲಪ್ ಮಾಡಿದ್ವಿ. ಅದರ ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಗರವನ್ನು ಸ್ವಚ್ಛ ಮಾಡುವಂಥದ್ದು, ಸ್ವಚ್ಛತೆಯಲ್ಲಿ ನಮ್ಮ ರ್ಯಾಂಕಿಂಗನ್ನು ಮುಂದಕ್ಕೆ ಹೈಯರ್ ಲೆವೆಲ್ಗೆ ತಗೊಂಡುವಂಥದ್ದು. ಅದರ ಜೊತೆಗೇ ಅಲ್ಲಿ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟನ್ನು ಮಾಡಿ ಜಮ್ಮುವಿನಲ್ಲಿ, ಶ್ರೀನಗರದಲ್ಲಿ, ಮುಖ್ಯವಾಗಿ ಶ್ರೀನಗರದಲ್ಲಿರುವಂತಹ ಒಂದು ಲಾಲ್ ಚೌಕ್ ನಾವೆಲ್ಲರೂ ಟಿ ವಿಯಲ್ಲಿ ನೋಡಿದಂತಹ ಜಾಗ. ಆ ಜಾಗದಲ್ಲಿ ಲಾಲ್ ಚೌಕಿನಲ್ಲಿ ಅಜಿಟೇಷನ್ ಆಗುವಂಥದ್ದು, ಪದೇ ಪದೇ ಅಲ್ಲಿ ಸ್ಟ್ರೈಕ್ ಆಗುವಂಥದ್ದು, ಮತ್ತು ಅದನ್ನು ಬಂದ್ ಆಗುವಂಥದ್ದು ನಾವು ಕಂಡಂಥ ಸ್ಥಿತಿ. ಅದನ್ನು ಲಾ ಆ್ಯಂಡ್ ಆರ್ಡರ್ನೆಲ್ಲ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ, ಅಭಿವೃದ್ಧಿಯನ್ನು ಮಾಡಿ, ಲಾಲ್ ಚೌಕನ್ನು ಸುಂದರಗೊಳಿಸಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಅಲ್ಲಿನ ಟವರ್ ಏನಿತ್ತು, ಕ್ಲಾಕ್ ಟವರ್ ಲಾಲ್ ಚೌಕ್ನಲ್ಲಿ, ಅದನ್ನು ರೆನೋವೇಷನ್ ಮಾಡಿ ರಾಷ್ಟ್ರಧ್ವಜವನ್ನು 365 ದಿನಲೂ ಕೂಡ ಅಲ್ಲನ್ನು ಹಾರಿಸಿದಂತಹ ಸೌಭಾಗ್ಯ ನನ್ನ ಪಾಲಿಗೆ ಲಭಿಸಿದಂಥ ನನಗೆ ತುಂಬ ಸಂತೋಷಕರವಾದಂಥ ಸಂಗತಿ. ಇವತ್ತು ನೀವು ನೋಡಿದರೆ ಲಾಲ್ ಚೌಕ್ನಲ್ಲಿ ನಮ್ಮ ತ್ರಿವರ್ಣ ಧ್ವಜ 365 ದಿನ ಕೂಡ ಲಾಲ್ ಚೌಕಿನ ಕ್ಲಾಕ್ ಟವರ್ನಲ್ಲಿ ಹಾರಾಡ್ತಾ ಇದೆ. ಹಿರಿಯಡ್ಕದಿಂದ ಬಂದು ಏನು ಜಮ್ಮು ಕಾಶ್ಮೀರದಲ್ಲಿ ಒಂದು 365 ದಿವಸ ಸಹ ಒಂದು ರಾಷ್ಟ್ರ ಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಏನು ಎತ್ತರದ ಸ್ಥಾನದಲ್ಲಿ ಒಂದು ಹಾರಾಡುವಂತೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನಿಮಗೆ ಒಂದು ಹೆಮ್ಮೆಯ ಸಂಗತಿ ಸರ್. ಇದು ಜಮ್ಮು ಕಾಶ್ಮೀರದ ವಿಷಯ ಆಗಿದ್ದರೆ, ದೆಹಲಿಯ ಭೂಮಾಫಿಯಾದ ಪಾಲಿಗೆ ನೀವು ಡೆಮಾಲಿಷನ್ ಮ್ಯಾನ್ ಅಂತೇಳಿ ಹೇಳಿ ಏನು ಗುರುತಿಸಿಕೊಂಡಿದ್ರಿ. ದೆಹಲಿಯಲ್ಲಿ ನಾನು ಇದರಲ್ಲಿ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆಯುಕ್ತನಾಗಿರುವಾಗ ಲ್ಯಾಂಡ್ ಪ್ರೊಟೆಕ್ಷನ್
ಅನ್ನುವಂಥದ್ದು ಒಂದು ಚಾಲೆಂಜಿಂಗ್ ಸಿಚುವೇಶನ್ ಇತ್ತು. ಯಾಕಂದರೆ ಸರ್ಕಾರಿ ಭೂಮಿಯ ಮೇಲೆ ಅನಧಿಕೃತವಾಗಿ ಕಬ್ಜೆಯನ್ನು ಮಾಡುವಂಥದ್ದು, ಅದರ ಮೇಲೆ ನಿರ್ಮಾಣ ಮಾಡುವಂಥದ್ದು, ಕಮರ್ಷಿಯಲ್ ಯೂಸ್ ಮಾಡುವಂಥದ್ದು ಒಂದು ದೊಡ್ಡ ನಗರಗಳಲ್ಲಿ, ಯಾಕಂದರೆ ಜಮೀನಿನ ಒಂದು ಮೌಲ್ಯ ಅನ್ನುವಂಥದ್ದು ಒಂದು ಹೆಚ್ಚಿನ ಮೌಲ್ಯವಿರೋದರಿಂದ ಅದು ಎನ್ಕ್ರೋಚ್ಮೆಂಟ್ ಆಗುವಂಥದ್ದು ಒಂದು ಸಹಜ ಸಂಗತಿ. ಯಾವಾಗ ನಮ್ಮ ಇಂಟೆನ್ಷನ್ ಕ್ಲಿಯರ್ ಇದೆಯೋ ಆನಂತರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೆವು. ಯಾವ ಕೋರ್ಟ್ ಕಚೇರಿ ಇರ್ಬೋದು, ಯಾವುದೇ ಮೀಡಿಯಾ ಹೌಸಸ್ ಇರ್ಬೋದು, ಅಥವಾ ಯಾವುದೇ ಒಂದು ಸರ್ಕಾರಿ ಅಥವಾ ಏಜೆನ್ಸಿ ಇರ್ಬೋದು, ನಮ್ಮ ಇಂಟೆನ್ಷನ್ ಕರೆಕ್ಟ್ ಇದ್ದರೆ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಕಾನೂನಿನ ಪ್ರಕಾರವಾಗಿ ಕೆಲಸ ಮಾಡಿದರೆ, ಯಾರಿಗೂ ಯಾರ ಪ್ರೆಸರಲ್ಲೂ ಅಂಡರ್ ಬಾರದೆ, ಅದು ಪಟ್ಟಭದ್ರ ಹಿತಾಸಕ್ತಿ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಅಥವಾ ಯಾವುದೇ ಬೇರೆ ಮಾಫಿಯಾ ಇರ್ಬೋದು, ಸರಿಯಾಗಿ ಕೆಲಸ ಮಾಡಿದರೆ ನನ್ನ ಒಂದು ಸ್ಪಷ್ಟ ನಿಲುವು ಹಾಗೂ ನಂಬಿಕೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನವೇ ಅತಿ ಶ್ರೇಷ್ಠವಾದಂತಹ ಕಾನೂನು ಹಾಗೂ ಎಲ್ಲ ಕಾನೂನಿನ ಪ್ರಕಾರ ಇಲ್ಲಿನ ಎಲ್ಲ ನ್ಯಾಯಾಂಗವಿರ್ಬೋದು ಅಥವಾ ಶಾಸಕಾಂಗ ಇರ್ಬೋದು ಅಥವಾ ಕಾರ್ಯಾಂಗವಿರ್ಬೋದು, ಭಾರತದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಪ್ರೊಟೆಕ್ಷನ್ ಇದೆ. ನೀವು ದೇಶದ ಬಹಳಷ್ಟು ಕಡೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಅತ್ಯಂತ ಸವಾಲಿನ ಹುದ್ದೆ ಅಂತ ಹೇಳಿ ನಿಮಗೆ ಯಾವುದು ಅನಿಸಿದೆ ಸರ್? ಅದನ್ನು ನಿಭಾಯಿಸಿದ್ದು ಹೇಗೆ? ಅದರಿಂದ ಓವರ್ಕಮ್ ಹೇಗೆ ಮಾಡಿದ್ರಿ ಸರ್? ನನಗೆ ಅಂಥದ್ದೇನು ಯಾವತ್ತೂ ಮನವರಿಕೆ ಆಗಲಿಲ್ಲ. ಅಂಥ ಚಾಲೆಂಜಿಂಗ್ ಸವಾಲಿನ ಹುದ್ದೆ ಅಂತ ಏನಿಲ್ಲ. ಪ್ರತಿ ಹುದ್ದೆ ಕೂಡ ಅತ್ಯಂತ ಮಹತ್ವವಾದಂಥದ್ದು. ಯಾವುದೇ ಒಂದು ಪೋಸ್ಟನ್ನು ಕೊಟ್ಟರೂ ಅದರಲ್ಲಿ ಇರುವಂತಹ ಚಾಲೆಂಜಸ್ಸನ್ನು ಫೇಸ್ ಮಾಡುವುದೇ ನನಗೆ ಅಂದರೆ ಅದೊಂದು ತುಂಬ ಒಂದು ಇಷ್ಟವಾದಂತಹ ಸಂಗತಿ. ಯಾಕಂದರೆ ಐ ಫರ್ಮ್ಲಿ ಬಿಲೀವ್ ನಾವು ಚಾಲೆಂಜಸ್ಸನ್ನು ಫೇಸ್ ಮಾಡಿದರೆ ನಾವು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನೋಡಿದರೆ, ನಾವು ಆ್ಯಕ್ಚುಲಿ ಚಾಲೆಂಜಸ್ಸನ್ನು ಫೇಸ್ ಮಾಡಿದರೆ ವಿ ಬಿಕಮ್ ಮಚ್ ಬೆಟರ್ ಇನ್ ದಿ ಮ್ಯಾನೇಜ್ಮೆಂಟ್. ಸೊ ಚಾಲೆಂಜಸ್ ಅಂದರೆ ಐ ವೆಲ್ಕಮ್ ದ ಚಾಲೆಂಜಸ್. ಓಕೆ, ನಿಮ್ಮ 3 ದಶಕಗಳ ಕಾಲದ ಸೇವೆಯಲ್ಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು, ನಿಮಗೆ ತುಂಬ ಖುಷಿ ಕೊಟ್ಟಿರುವಂತಹ ಸೇವೆಯಲ್ಲಿ, ಆತ್ಮತೃಪ್ತಿ ಅಂತೇಳಿ ಹೇಳ್ತಾರಲ್ಲ ಸೇವೆಯಲ್ಲಿ, ಅಂಥ ಇನ್ಸಿಡೆಂಟ್ ಏನಾದರೂ ಇದೆಯಾ ಸರ್? ನೀವು ಹೇಳಿದಾಗೆ ಬಹಳಷ್ಟು ಇನ್ಸಿಡೆಂಟ್ಸ್ ಇದೆ. ಆದರೆ ಮುಖ್ಯವಾಗಿ ನೋಡಬೇಕಾದ್ರೆ ನಾನು ಅರುಣಾಚಲ ಪ್ರದೇಶದಲ್ಲಿರುವಾಗ ನಾನು ಚೈನಾ ಬಾರ್ಡರ್ನಲ್ಲಿ, ಇಂಡಿಯಾ ಚೈನಾ ಬಾರ್ಡರ್ನಲ್ಲಿ ನಮ್ಮದು ವೆಸ್ಟ್ ಕಮ್ಯಾಂಗ್ ಡಿಸ್ಟ್ರಿಕ್ಟ್ನ ಜಿಲ್ಲಾಧಿಕಾರಿ ಆಗಿದ್ದೆ. ಹಲವಾರು ಬಾರ್ಡರ್ ವಿಲೇಜಸ್ ಇತ್ತು. ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಿಂದ ನಿಯರೆಸ್ಟ್ ರೋಡ್ ಕನೆಕ್ಟಿವಿಟಿನಿಂದ ಅಲ್ಲಿಂದ ಮತ್ತೆ ಟ್ರೆಕ್ಕಿಂಗ್ ಆಗಿ ಮಾಡಿ ಹೋಗಬೇಕು. ಕೆಲವು ಸಲ 3 ದಿವಸ 4 ದಿವಸ ಕೂಡ ಟ್ರೆಕ್ಕಿಂಗ್ ಮಾಡಿ ಹೋಗುವಂತಹ ಕೂಡ ಅಷ್ಟು ದೂರದ ಹಳ್ಳಿಗಳು ಕೂಡ, ಹಳ್ಳಿಯಲ್ಲಿ ಜನರು ಅಲ್ಲಿ ವಾಸವಾಗ್ತಾಯಿದ್ರು. ನಾನು ಜಿಲ್ಲಾಧಿಕಾರಿಯಾದ ಜಿಲ್ಲೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ಒಟ್ಟು ಕೂಡಿಕೊಂಡು ಅಂಥ ರಿಮೋಟ್ ವಿಲೇಜಸ್ ಏನಿದೆ ಟ್ರೆಕ್ಕಿಂಗ್ ಮಾಡ್ಕೊಂಡು ನಾವು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ಅವರಿಗೆ ರಾಷನ್ ಕಾರ್ಡನ್ನು ಕೊಡುವಂಥದ್ದು, ರಾಷನ್ನ ಸೌಲಭ್ಯವನ್ನು ಅದನ್ನು ಹೆಡ್ ಲೋಡ್ ಮೂಲಕ ಕ್ಯಾರಿ ಮಾಡಿ ಅವರನ್ನು ಒದಗಿಸುವಂಥದ್ದು, ಓಲ್ಡ್ ಏಜ್ ಪೆನ್ಷನನ್ನು ಕೊಡುವಂಥದ್ದು, ಅಲ್ಲಿ ಸ್ಕೂಲನ್ನು ಸರಿಯಾಗಿ ನಡೆಸಲಿಕ್ಕೆ ಅಲ್ಲಿ ಪುಸ್ತಕಗಳನ್ನ ಒದಗಿಸುವಂಥದ್ದು, ಇದೆಲ್ಲ ಕೆಲಸ ಮಾಡಿದ್ದರಿಂದ ಅಲ್ಲಿನ ಜನರು ತುಂಬ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು. ಯಾಕೆ ಪ್ರಥಮ ಬಾರಿಗೆ ಯಾರೋ ಒಬ್ಬ DC ಎಲ್ಲ ಆಫೀಸರನ್ನು ತೊಗೊಂಡು ಬಂದು ಇಂಥ ಒಂದು ರಿಮೋಟ್ ವಿಲೇಜಸ್ಗಳಲ್ಲಿ ಬಂದಿದ್ದರು ಅಂತ ಅವರ ಒಂದು ಖುಷಿ ನೋಡಿದರೆ, ಅಲ್ಲಿ ಅವರಿಗೆ ನೋಡಿದಂಥ ರಾಷನ್ನ ಈ ಪಡಿತರ ಸಾಮಗ್ರಿಗಳನ್ನು ಕೊಟ್ಟಾಗ, ಮಕ್ಕಳನ್ನು ಶಾಲೆಗೆ ಸೇರಿಸಿ ಶಾಲೆ ಪ್ರಾರಂಭ ಮಾಡಿದಾಗ, ಓಲ್ಡ್ ಏಜ್ ಇವರಿಗೆ ಅದನ್ನು ಪೆನ್ಷನನ್ನು ಕೊಟ್ಟಾಗ ಅವರಿಗೆ ಸಿಕ್ಕಂಥ ಖುಷಿಯನ್ನು ಕಂಡ್ರೆ ನಾನು ಕಾಣ್ತಾ ಇದ್ದೇನೆ. ಅದು ದಟ್ ವಾಸ್ ಮೈ ಹೈಟ್ ಆಫ್ ಮೈ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಓಕೆ ಸರ್, ಜಮ್ಮು ಕಾಶ್ಮೀರದಲ್ಲಿ ಬೆಳಕಿನ ಕ್ರಾಂತಿಯನ್ನು ತಂದವರು, ಅಲ್ಲಿದ್ದಾಗ ಏನಾದರೂ ನಿಮಗೆ ಭಯೋತ್ಪಾದಕರಿಂದ ಅಥವಾ ಏನಾದರೂ ನಿಮಗೆ ಸವಾಲುಗಳೇನಾದರೂ ಆ ಥರ ಬಂದಿದ್ದೇನಾದರೂ ಇದೆಯಾ ಸರ್? ಕೆಲವೊಮ್ಮೆ ನಮ್ಮ ಫೋನಲ್ಲಿ ಮೆಸೇಜ್ ಬರ್ತಾಯಿತ್ತು, ಬೆದರಿಕೆಯ ಮೆಸೇಜ್ಗಳು ಕೂಡ ಬರ್ತಾಯಿದ್ವು. ಅದರ ಜೊತೆಗೇ ನಾವು ತುಂಬ ಸೆಕ್ಯೂರಿಟಿಯನ್ನು ಇಟ್ಕೊಂಡು ನಮಗೆ ಓಡಾಡಬೇಕಾದಿತ್ತು. ಹಾಗಾಗಿ ಮನೆಯಲ್ಲೂ ಕೂಡ ಭದ್ರತೆ, ಆಫೀಸಲ್ಲೂ ಕೂಡ ಭದ್ರತೆ, ಟೂರಿಂಗ್ ಹೋಗುವಾಗ ಬೇರೆ ಬೇರೆ ಹೊರಗಡೆ ಹೋಗುವಂತಹ ಒಂದು ಸೆಕ್ಯೂರಿಟಿಯ ಮೂಲಕ ನಮಗೆ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು. ಆದರೂ ನಾವು ಅಲ್ಲಿಯ ಜನರನ್ನು ಮೀಟ್ ಆದಾಗ, ಎಲ್ಲರನ್ನು ಒಟ್ಟುಗೂಡಿದಾಗ ತುಂಬ ಒಂದು ಅಭಿವೃದ್ಧಿ ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾಯಿದ್ರು. ಎಲ್ಲರೂ ಅದನ್ನು ಎಲ್ರಿಗೂ ಅಲ್ಲಿ ತೊಡಗಿಕೊಳ್ತಾಯಿದ್ರು. ನಮಗೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲೂ ಕೂಡ ಎಂಥ ಬಾಧ್ಯತೆ ಕೂಡ ಆಗಲಿಲ್ಲ. ಆದರೆ ನಾವು ಕೆಲಸ ಮಾಡುವಾಗ, ನಾವು ನಮ್ಮ ದೇಶ ಸೇವೆಯಲ್ಲಿ ನಾವು ತೊಡಗಿರುವಾಗ ನಮಗೆ ಸೆಕ್ಯೂರಿಟಿ ಅಂತ ಏನು ಚಾಲೆಂಜ್ ಅಂತ
ತಿಳ್ಕೊಂಡಿರೋದಿಲ್ಲ. ಯಾಕಂದರೆ ನಾವು ಇಂಥ ಒಂದು ದೇಶದಲ್ಲಿ ನಮಗೆ ಇಂಥ ಒಂದು ಸೌಭಾಗ್ಯ ಸಿಕ್ಕಿರುವುದರಿಂದ ಅಂಥ ಒಂದು ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅದರ ಜೊತೆಗೇ ನಮಗೆ ಇಂತಹ ಒಂದು ಸೇವೆ ಮಾಡುವಂಥ ಭಾಗ್ಯ ಲಭಿಸಿದೆ. ಅಂಥದ್ದನ್ನು ಪೂರ್ತಿಯಾಗಿ ಅದರ ಸದುಪಯೋಗ ಮಾಡಿ ನಾವು ಪೂರ್ತಿಯಾಗಿ ದೇಶಕ್ಕೆ ಒಂದು ಸೇವೆ ನಾವು ಸಮರ್ಪಣೆ ಮಾಡಬೇಕು ಅನ್ನೋಂಥ ಭಾವನೆ ಇದ್ದರೆ ಯಾವ ಭಯೋತ್ಪಾದಕ ಚಟುವಟಿಕೆ ಇರ್ಬೋದು, ಬೆದರಿಕೆ ಇರ್ಬೋದು, ಅಂಥದ್ದು ನಮಗೆ ಯಾವುದೂ ಕೂಡ ಅದನ್ನು ನಮ್ಮ ಸಮರ್ಪಣಾ ಭಾವನವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನದು ಮನವರಿಕೆ. ಸರ್, ನಿಮ್ಮ ಸೇವೆ ಅವಧಿಯನ್ನು ನೋಡಿದರೆ ಬಹಳಷ್ಟು ನೀವು ಕೇಂದ್ರ ಆಡಳಿತ ಪ್ರದೇಶದಲ್ಲೇ ನಿಮ್ಮ ಸೇವೆಯನ್ನು ಸಲ್ಲಿಸಿದ್ರಿ. ಇದ್ರ ಬಗ್ಗೆ ಹೇಳೋದಾದರೆ ಅಂದರೆ ಅದಕ್ಕೇನಾದರೂ ಪರ್ಟಿಕ್ಯುಲರ್ ಏನಾದರೂ ರೀಸನ್ ಇದೆಯಾ ಸರ್? ಹೌದು, ಕೇಂದ್ರಾಡಳಿತ ಪ್ರದೇಶ ಕೂಡ ಒಂದು ಸಪ್ರೇಟ್ ಕಾರ್ಡರ್ ಆಗಿದೆ. ನನಗೆ ಕೇಂದ್ರಾಡಳಿತ ಪ್ರದೇಶ UT ಕಾರ್ಡರ್ ಸಿಗಿರುವುದರಿಂದ ನನ್ನ ಹೆಚ್ಚಿನ ಪೋಸ್ಟಿಂಗ್ಗಳು UT ಕಾರ್ಡರ್ನಲ್ಲಿ, ಅಂದರೆ ಯೂನಿಯನ್ ಟೆರಿಟರೀಸ್ನಲ್ಲಿ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೀತಾ ಇದೆ. ಹಾಗಾಗಿ ಯಾರಿಗೆ ಸ್ಟೇಟ್ ಕಾರ್ಡರ್ ಸಿಗ್ತದೋ ಅವರು ಹೆಚ್ಚಿನ 2/3 ಆಫ್ ದಿ ಸರ್ವಿಸ್ ಅವರು ಸ್ಟೇಟ್ ಕಾರ್ಡರ್ನಲ್ಲೇ ಇರ್ತಾರೆ, 1/3 ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಲ್ಲಿ ಇರ್ಬೋದು. ಅಥವಾ ಬೇರೆ ರಾಜ್ಯಕ್ಕೆ ಹೋಗಬೇಕಾದ್ರೆ ಇಂಟರ್ ಕಾರ್ಡರ್ ಡೆಪ್ಯುಟೇಷನಲ್ಲಿ ಹೋಗಬೇಕಾಗ್ತದೆ. ಅದು ಸ್ವಲ್ಪ ನಿಯಮಾವಳಿ ಅದಕ್ಕೆ ಬೇರೆ ಇದೆ. ಹಾಗಾಗಿ ಪರ್ಟಿಕ್ಯುಲರ್ ಕಾರ್ಡರ್ ಯಾವುದು ಇರ್ತದೆ ಆ ಕಾರ್ಡರ್ನಲ್ಲಿ ಹೆಚ್ಚಿನ ವರ್ಷ ಅವರು ಸೇವೆ ಮಾಡುವಂಥದ್ದು ಅಂತ ಸಹಜ ಆಲ್ ಇಂಡಿಯಾ ಸರ್ವಿಸಸ್. ಅದು AGMUT ಅಂದರೆ ಅದು ಹೇಳಿದೆ, ಅರುಣಾಚಲ್, ಗೋವಾ, ಮಿಜೋರಾಂ ಯೂನಿಯನ್ ಟೆರಿಟರೀಸ್ ಕಾರ್ಡರ್ ಅಂದರೆ ಹಾಗೆ ಕರ್ನಾಟಕ ಕಾರ್ಡರ್ ಕೂಡ ಇದೆ, ಆಂಧ್ರ ಪ್ರದೇಶ್ ಕಾರ್ಡರ್ ಕೂಡ ಇದೆ. ಇನಿಷಿಯಲ್ ಸ್ಟೇಜಲ್ಲಿ ಜಾಯ್ನ್ ಆಗಿರುವಾಗ ಯಾವ ಕಾರ್ಡರ್ ನಮಗೆ ಅಲೋಕೇಟ್ ಆಗ್ತದೆ ಅದಕ್ಕೊಂದು ಬೇರೆ ಬೇರೆ ನಿಯಮ ಇದೆ. ಕಾರ್ಡರ್ ಅಲೋಕೇಶನ್ ರೂಲ್ಸ್ ಬೇರೆಯೇ ಇದೆ, ಮೆರಿಟ್ ಮೇಲೆ ಇದೆ, ಇನ್ಸೈಡರ್ ಔಟ್ಸೈಡರ್ ವೇಕೆನ್ಸಿ ಕಾನೂನು ಅದರ ಕೂಡ ಇದೆ. ಅದರ ಜೊತೆಗೇ ಎಷ್ಟು ವೇಕೆನ್ಸಿ ಆ ವರ್ಷದಲ್ಲಿ ಆ ಪರ್ಟಿಕ್ಯುಲರ್ ಕಾರ್ಡರ್ನಲ್ಲಿ ಇದೆಯೋ ಹಲವಾರು ಅದರಲ್ಲಿ ಫ್ಯಾಕ್ಟರ್ಸನ್ನು ಇದೆ, ಅದರಲ್ಲಿ ವೇರಿಯಬಲ್ಸ್ ಇದೆ. ಅದರ ಬೇಸಿಸ್ ಮೇಲೆ ಕಾರ್ಡರ್ ಅಲೋಕೇಶನ್ ಆಗ್ತದೆ. ಒಮ್ಮೆ ಕಾರ್ಡರ್ ಅಲೋಕೇಶನ್ ಆದರೆ ಆ ಕಾರ್ಡರ್ನಲ್ಲಿ ಸರ್ವಿಸ್ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಡೆಪ್ಯುಟೇಷನ್ ಹೋಗಬೇಕಾಗ್ತದೆ. ಎರಡೂ ಕೂಡ ಒಟ್ಟಿಗೆ ನಡೀತದೆ. ಓಕೆ ಸರ್, ಸೇವಾ ಅವಧಿಯ ಬಗ್ಗೆ ಬಹಳಷ್ಟು ಮಾತಾಡಿದ್ದೀರಿ ಸರ್. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೋಗೋದಾದರೆ, ನಿಮ್ಮ ಮೂಲತಃ ಅವರು ಹಿರಿಯಡ್ಕಾದ್ರು ಬೊಮ್ಮರಬೆಟ್ಟುವಿನಲ್ಲಿ, ಅಲ್ಲಿಯ ಸ್ವಲ್ಪ ದಿನ ಕಾಲ ಕಳೆದಿರುವಂಥದ್ದು ಚೈಲ್ಡ್ಹುಡ್ನ ಮೆಮೊರಿ ಬಗ್ಗೆ ಹೇಳೋದಾದರೆ ಸರ್? ನನಗೆ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ಇವತ್ತು ಕೂಡ ಹಚ್ಚ ಹಸಿರಾಗಿದೆ. ನಾನು ಶಾಲೆಗೆ ಹೋಗಿರುವಂತಹ ಪ್ರಥಮ ದಿನದಿಂದ ಹಿಡಿದು ನಾನಿಲ್ಲಿ MGM ಕಾಲೇಜಿನಲ್ಲಿ ಕಲಿತಂತಹ ಎಲ್ಲ ದಿನಗಳ ಹಚ್ಚ ಹಸಿರನ್ನು ನೆನಪಿದೆ. ನಾನು ಸುಮಾರು 20 ವರ್ಷಗಳ ಕಾಲ ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದನಾಗಿರೋದ್ರಿಂದ ಇಲ್ಲಿಯ ಒಂದು ನಮ್ಮ ಉಡುಪಿ ಮಂಗಳೂರಿನ ಕರಾವಳಿಯ ಎಲ್ಲ ಸಂಸ್ಕೃತಿ, ಇಲ್ಲಿನ ಜನರ ಎಲ್ಲ ಒಂದು ಪಲ್ಸ್ ಏನಂತ ಹೇಳ್ತಾರೆ, ದ ಪಲ್ಸ್ ಆಫ್ ದಿ ಪೀಪಲ್, ನನಗೆ ಮನವರಿಕೆ ಇದೆ. ಆದ್ದರಿಂದ ನಂದು ತವರೂರು ಅಂದರೆ ಇದೆ ಉಡುಪಿ ಹಿರಿಯಡ್ಕ. ಸೊ ಎಲ್ಲಿ ಹೋದರೂ ಕೂಡ ದೇಶದಲ್ಲಿರ್ಬೋದು ಅಥವಾ ವಿದೇಶದಲ್ಲಿ ಹೋದರೂ ಕೂಡ ತವರೂರಿನ ನೆನಪು, ತವರೂರಿನ ಸಂಸ್ಕೃತಿ, ಇಲ್ಲಿನ ಜೀವನ ಸದಾ ನೆನಪಿಗೆ ಬರ್ತದೆ, ಸದಾ ನನ್ನನ್ನು ಇಲ್ಲಿಗೆ ಸೆಳೆಯುತ್ತದೆ. ಸರ್, ನಿಮ್ಮ ಅಪ್ಪ ಅಮ್ಮ ಮತ್ತು ನೀವು ಎಷ್ಟು ಮಕ್ಕಳು, ಇದ್ರ ಬಗ್ಗೆ ಸ್ವಲ್ಪ ವಿವರಿಸೋದಾದರೆ ಸರ್? ನಾವು 6 ಜನ ಗಂಡು ಮಕ್ಕಳು, 2 ಹೆಣ್ಣುಮಕ್ಕಳು, ಒಟ್ಟು 8 ಜನ ಮಕ್ಕಳು. ತಂದೆ ತಾಯಿ ಕೃಷಿಕರಾಗಿದ್ದರು. ಹಾಗೂ ನನ್ನ ಎಲ್ಲ ಅಣ್ಣಂದಿರು ಮತ್ತು ಅಕ್ಕಂದಿರು ಯಾರೂ ಕೂಡ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಲ್ಲ. ಯಾಕಂದರೆ ನಾನು ಕೊನೆಯನಾಗಿರೋದ್ರಿಂದ ಎಲ್ಲರೂ ದೊಡ್ಡವರಾಗಿದ್ದರು. ಅಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಶಾಲೆ ಕಾಲೇಜುಗಳ ಬಗ್ಗೆ ಜಾಸ್ತಿ ಅರಿವು ಮತ್ತು ಕಳಿಸುವಂತಹ ಒಂದು ಪ್ರವೃತ್ತಿ ಕೂಡ ಇರಲಿಲ್ಲ. ಹಾಗಾಗಿ ನಾನೇ ಪ್ರಥಮ ಫ್ಯಾಮಿಲಿಯ ಸದಸ್ಯನಾಗಿದ್ದು ನಾನು ಮೆಟ್ರಿಕ್ಯುಲೇಷನ್ ಮಾಡಿರುವಂಥದ್ದು. ಫ್ಯಾಮಿಲಿಯ ಬಗ್ಗೆ ಹೇಳಬೇಕಾದ್ರೆ ತೀರಾ ಒಂದು ಹಿಂದುಳಿದ ಗ್ರಾಮದಿಂದ ಸಣ್ಣ ಹಿಡುವಳಿ ಕೃಷಿ ಕುಟುಂಬದಿಂದ ಬಂದಂತಹ ಒಂದು ಕುಟುಂಬ. ಹಾಗಾಗಿ ಶಾಲೆ ಕಾಲೇಜಿಗೆ ಹೋಗುವಂಥ ಸೌಕರ್ಯ ಕೂಡ ಸರಿಯಾಗಿ ಇರಲಿಲ್ಲ. ಹಾಗಾಗಿ ನಾನು ಒಂದು ಸರ್ಕಾರಿ ಹಾಸ್ಟೆಲ್ನಲ್ಲಿ ಕೂಡ ಓದಿದಂಥ ದಿನಗಳು ಕೂಡ ಇವೆ. ಹಾಗಾಗಿ ನನಗೆ ಎಜುಕೇಷನ್ನಲ್ಲಿ ಮೊದಲೇ ತುಂಬ ಆಸಕ್ತಿ ಇತ್ತು. ಆಸಕ್ತಿಯನ್ನು ಮುಂದುವರಿದ ಹಾಗೆ ಹೈಸ್ಕೂಲು ಮತ್ತು PUC ಬಂದಾಗೆ, ಕಾಲೇಜ್ ಬಂದಾಗೆ ನಾನು ಸ್ವಂತವಾಗಿ ಅದನ್ನು ಮುಂದುವರಿಸಿದಂತಹ ಒಂದು ನನ್ನ ಒಂದು ಅನುಭವ. ವಿದ್ಯಾರ್ಥಿಯಾಗಿದ್ದಂತಹ ದಿನಗಳಲ್ಲೇ ಬಹಳ ಆ್ಯಕ್ಟಿವ್ ಆಗಿದ್ದವರು, ಜೊತೆಗೆ PUCಯಲ್ಲಿ ಟಾಪರ್ ಕೂಡ ನೀವು. ಅದರ ಬಗ್ಗೆ ಸ್ವಲ್ಪ ಹೇಳೋದಾದರೆ ಯಕ್ಷಗಾನದಿರ್ಬೋದು, ಈ ಎಲ್ಲ ಆಸಕ್ತಿಗಳು ಹೇಗೆ ಬಂತು ಸರ್? ಅದು ಹುಟ್ಟಿನಿಂದಲೇ ಆಸಕ್ತಿ ಇದ್ದದ್ದು. ಯಕ್ಷಗಾನದಲ್ಲಿರ್ಬೋದು, ನಾಟಕ ಇರ್ಬೋದು, ಓಟ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಎಲ್ಲ ಚಟುವಟಿಕೆಗಳಲ್ಲಿ ಕಲೆಯಲ್ಲಿ, ಸಂಸ್ಕೃತಿಯಲ್ಲಿ. ನಾನು ಈವನ್ ಕಾಲೇಜಲ್ಲಿ PUCಯಲ್ಲಿರುವಾಗ ನಾಟಕದಲ್ಲೂ ಕೂಡ ನಾನು ಪಾಠ ತಗೊಳ್ತಾ ಇದ್ದೆ. ಅದೇ ನನ್ನ ಜೀವನ ಶೈಲಿ ಇವಾಗ ಕೂಡ ನಡೀತಾ ಇದೆ. ಎಲ್ಲ ಆ್ಯಕ್ಟಿವಿಟೀಸ್ಗಲ್ಲೂ ಕೂಡ ನಾನು ಇನ್ವಾಲ್ವ್ ಇದ್ದೇನೆ.
ಹೌದು ಸರ್, ಅದು ಕೇಳಲೇಬೇಕು ನಿಜವಾಗ್ಲೂ ಸಹ. ಇಂತಹ ಏನು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಬಹಳಷ್ಟು ನೀವು ಏನು ಸ್ಕೂಬಾ ಡೈವಿಂಗ್ ಇರ್ಬೋದು ಇಂಥದ್ರಲ್ಲೆಲ್ಲ ನೀವು ತೊಡಗಿಸ್ಕೊಂಡಿದ್ದೀರಾ, ಅದು ಹೇಗೆ ಸರ್? ನಾನು ಲಕ್ಷ್ಯದಲ್ಲಿ ಇರುವಾಗ ನನಗೆ ಅದೊಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ. ಸ್ಕೂಬಾ ಡೈವಿಂಗನ್ನು ಅದನ್ನು ಕಲಿಯುವಂಥದ್ದು. ಹಾಗೂ ನಾನು ಬೇಸಿಕ್ ಕೋರ್ಸ್ ಮಾತ್ರ ಅಲ್ಲ, ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಅದನ್ನು ಮಾಡಿದ್ದೆ. ನೈಟ್ ಡೈವ್ ಕೂಡ ಮಾಡಿದೆ. ವಿಶೇಷ ಅಂದರೆ ನಾನು 40 ಮೀಟರ್ ಸಾಗರದ ಸಮುದ್ರದ ಅಡಿಯನ್ನು ಮುಟ್ಟಿ ಅಲ್ಲಿ ಒಂದು ರೋಮಾಂಚನವಾದಂತಹ ಒಂದು ಅನುಭವವನ್ನು ಕೂಡ ನಾನು ಪಡೆದಿದ್ದೇನೆ ಸ್ಕೂಬಾ ಡೈವಿಂಗಲ್ಲಿ. ನೈಟ್ ಡೈವ್ ಕೂಡ ಮಾಡಿದ್ದೇನೆ. ಸುಮಾರು 30 ಮೀಟರ್ ಅಡಿಯಲ್ಲಿ ನೈಟ್ ಡೈವ್ ಮಾಡಿದಂಥ ಕೂಡ ಅನುಭವ ಕೂಡ ಇದೆ. ಹಾಗಾಗಿ ನಾವು ಸಮುದ್ರದ ಆಳದಲ್ಲಿ ನೋಡಿದರೆ 25 ಮೀಟರ್ನ ನಂತರ ನೋಡಿದರೆ ಅಲ್ಲೊಂದು ಬೇರೊಂದೇ ಒಂದು ಪ್ರಪಂಚ ಇದೆ. ಅಲ್ಲಿನ ಕೋರಲ್ಸ್ ಇರ್ಬೋದು, ಅಲ್ಲಿರುವಂಥ ಮೆರೈನ್ ಸಮುದ್ರದಲ್ಲಿರುವಂಥ ಮೀನುಗಳನ್ನು ಇರ್ಬೋದು, ಬೇರೆ ಬೇರೆ ಜೀವಿಗಳನ್ನು ಕಂಡರೆ ಇನ್ನೊಂದು ಪ್ರಪಂಚ ಅಲ್ಲಿ ನೋಡುವಂತಹ ಒಂದು ಸೌಭಾಗ್ಯ ಕೂಡ ಕಾಣ್ತದೆ. ಸರ್, ಬಾಲ್ಯದ ದಿನಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತು ನೀವು ಸಮಾಜದ ಏನು ಕಟ್ಟಕಡೆಯ ವ್ಯಕ್ತಿಯನ್ನು ಸಹ ನೋಡಿರ್ತೀರಾ, ಅಥವಾ ಉನ್ನತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳನ್ನಿರ್ಬೋದು, ಅಥವಾ ಎಲ್ಲ ವರ್ಗದ ಜನರನ್ನು ನೀವು ನೋಡಿರ್ತೀರಾ. ನಿಮ್ಮ ಬಾಲ್ಯದ ದಿನಗಳನ್ನು, ಕಷ್ಟದ ದಿನಗಳನ್ನು ಮೆಲುಕು ಹಾಕೋದಾದರೆ, ಯಾಕಂದರೆ ಬಹಳಷ್ಟು ಇವತ್ತಿನ ಸಮಾಜದಲ್ಲಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯುವಕರಿರ್ಬೋದು ಸವಾಲುಗಳು ಬಂತು ಅಂತೇಳಿ ಹೇಳಿದ ಅಥವಾ ಕಷ್ಟಗಳು ಬಂತು ಹೇಳುವಾಗ ಹಿಂದೆ ಸರಿತಾರೆ. ನೀವು ಹೇಳಿದ್ರಿ ಕಟ್ಟ ಕಡೆಯ ಸಮಾಜದ ವ್ಯಕ್ತಿ. ನಾನು ಕಟ್ಟ ಕಡೆಯ ಸಮಾಜ ವ್ಯಕ್ತಿ ಆಗಿದ್ದೆ. ಇವತ್ತು ಕೂಡ ನಾನು ಮಾನಸಿಕವಾಗಿ ನೋಡಿದರೆ ಮನಸ್ಸಿನ ಒಳಗಡೆ ಕಟ್ಟ ಕಡೆಯ ವ್ಯಕ್ತಿಯಾಗಿಯೇ ಇದ್ದೇನೆ. ಯಾವುದೇ ಅಹವಾಲು ಇರ್ಬೋದು, ಯಾವುದೇ ಚಾಲೆಂಜಸ್ ಇರ್ಬೋದು, ಯಾವುದೇ ನಾವು ಒಂದು ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾನು ಅದನ್ನು ಐ ವಿಲ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ದಿ ಲಾಸ್ಟ್ ಪರ್ಸನ್ ಇನ್ ದ ಸೊಸೈಟಿ, ದ ಪುವರ್ ಮ್ಯಾನ್, ಆ್ಯಂಡ್ ಥಿಂಕ್ ದಟ್ ಹೌ ದಟ್ ವಿಲ್ ಎಫೆಕ್ಟ್ ಇಫ್ ಎನಿ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ತಗೊಳ್ಬೇಕಾದ್ರೆ ಐ ವಿಲ್ ಜನರಲಿ ಪುಟ್ ಮೈ ಸೆಲ್ಫ್ ಟು ದ ಅದರ್ ಸೈಡ್ ಆಫ್ ದಿ ಟೇಬಲ್. ಸೊ ನೋಡಿದರೆ ಕಷ್ಟ ಅಂದರೆ ಕಷ್ಟ ಕಾರ್ಪಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ಇಟ್ ಈಸ್ ಲೈಕ್ ಗೋಯಿಂಗ್ ಥ್ರೂ ದ ಫೈರ್. ಒಮ್ಮೆ ನೀವು ಫೈರ್ ಮೂಲಕ ನೀವು ಹೋದರೆ ನಿಮಗೆ ಕಷ್ಟ ಸುಖ ಗೊತ್ತಾಗ್ತದೆ. ನೀವು ಅಷ್ಟೇ ಬಲಶಾಲಿಯಾಗಿ ಅದರಿಂದ ನೀವು ಹೊರಗೆ ಬರ್ತೀರಾ. ಕಷ್ಟ ಸುಖ ಎಷ್ಟು ಜಾಸ್ತಿ ನಾವು ಅನುಭವಿಸ್ತೇವೋ ಅದಷ್ಟು ನಮ್ಮನ್ನು ಅದು ಪರಿಪಕ್ವವಾಗಿ ಮಾಡ್ತದೆ. ಜೀವನವನ್ನು ಎದುರಿಸಲಿಕ್ಕೆ, ಅಹವಾಲುಗಳನ್ನು, ಚಾಲೆಂಜಸನ್ನು ಫೇಸ್ ಮಾಡಲಿಕ್ಕೆ ಅದಷ್ಟು ನಮ್ಮನ್ನು ಹೆಚ್ಚು ಸಶಕ್ತನಾಗಿ ಮಾಡ್ತದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 11th ಸ್ಟ್ಯಾಂಡರ್ಡ್ ತನಕ ನಾನು ಡೈಲಿ 5 ಕಿಲೋಮೀಟರ್ ನಡೀತಾ ಇದ್ದೆ. 5 ಕಿಲೋಮೀಟರ್ ಬರೋದು, 5 ಕಿಲೋಮೀಟರ್ ಹೋಗೋದು, 10 ಕಿಲೋಮೀಟರ್ ನಡಿಗೆ ಅನ್ನುವಂಥದ್ದು ಡೈಲಿ ನನ್ನದು ಹವ್ಯಾಸವಾಗಿತ್ತು. ಆವಾಗ ತುಂಬ ಕಷ್ಟ ಇತ್ತು. ನಾವು ಬಾಳೆಗೊನೆ ಎಲ್ಲ ಬಾಳೆನ ಸಾಕಿ ಕೃಷಿ ಮಾಡಿ ಅದನ್ನು ಮಾರಿ ಅದರಿಂದ ದುಡ್ಡನ್ನು ಸಂಪಾದಿಸ್ತಾ ಇದ್ದೇವೆ. ನನ್ನ ಖರ್ಚನ್ನು ನಾನೇ ಸಂಪಾದಿಸ್ತಾ ಇದ್ದೆ. ಹಾಗಾಗಿ ನನ್ನ ಶಾಲೆ ಕಾಲೇಜಿನ ಖರ್ಚು ನಾನು ಸ್ವಂತವಾಗಿ ಅದನ್ನು ಸಂಪಾದಿಸಿ ಅದನ್ನು ಮಾಡಿದಂತಹ ಆನಂದ ಕೂಡ, ಅದನ್ನು ಮಾಡಿದಂಥ ಖುಷಿ ಕೂಡ ನನಗೆ ಇದೆ. ಬಿಕಾಸ್ ಐ ವಾಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್, ಆ್ಯಂಡ್ ಈವನ್ ಟುಡೇ ಐ ಆಮ್ ನಾಟ್ ಡಿಪೆಂಡಿಂಗ್ ಆನ್ ಎನಿ ಒನ್. ಈವನ್ ಇನ್ ದ ಆಫೀಸ್ ವರ್ಕಲ್ಲಿ ಕೂಡ ಇದ್ದರೂ ಕೂಡ ನಾನು ಅದು ಸ್ಟೆನೋಗ್ರಾಫಿ ಇರ್ಬೋದು, ಕಂಪ್ಯೂಟರ್ ಟೈಪಿಂಗ್ ಇರ್ಬೋದು, ಅಥವಾ ಕಂಪ್ಯೂಟ್ರಲ್ಲಿ ಯಾವುದೇ ಕೆಲಸ ಇರ್ಬೋದು, ಲೀಗಲ್ ಅಡ್ವೈಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಅಡ್ವೈಸ್ ಇರ್ಬೋದು, ಹೆಚ್ಚಿನ ಅಡ್ವೈಸನ್ನು ನನ್ನಿಂದಲೇ ನಾನು ಬೇಕಾಗಿರುವಂಥದ್ದು ಮಾಡಿರೋದ್ರಿಂದ, ಅದನ್ನು ಕಲಿತಿರೋದ್ರಿಂದ ಐ ಡೋಂಟ್ ಡಿಪೆಂಡ್ ಅಪಾನ್ ಎನಿ ಒನ್. ನಿಜ ಸರ್, ಈಗ ನೀವು ವಿವರಿಸ್ತಾನೆ ಹೇಳಿದ್ರಿ. ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಏನು ಅಂದ್ಕೊಳ್ತಾರೆ, ಇಲ್ಲ ನಿಜ ಬ್ಯುಸಿ ಕೂಡ ಇರ್ತಾರೆ, IAS ಅಧಿಕಾರಿ ಹೇಳಿದರೆ ತುಂಬ ಬ್ಯುಸಿ ಇರ್ತಾರೆ ಅಂತೇಳಿ ಹೇಳಿ. ಹಾಗಿರುವಾಗ ನೀವು ಏನು MBA ಮಾಡಿದ್ರಿ ಮತ್ತು LLB ಮಾಡಿದ್ರಿ, ಇದು ನಿಜ ಆಶ್ಚರ್ಯ ಸರ್. ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಯಾಕಂದರೆ ಜ್ಞಾನ ಅನ್ನುವಂಥದ್ದು ಉಂಟಲ್ಲ, ಸತತವಾಗಿ ನಾವು ಗಳಿಸಬೇಕು. ಅದು LLB ಇರ್ಬೋದು, MBA ಇರ್ಬೋದು. ಅದು ಅಷ್ಟು ಮಾತ್ರ ಅಲ್ಲದೆ ನಾವು ವೃತ್ತಿ ಜೀವನದಲ್ಲಿ ಒಬ್ಬ IAS ಅಧಿಕಾರಿಯಾಗಿ ದಿನಾಲೂ ಓದುವಂಥದ್ದು ಅತಿ ಅವಶ್ಯಕ. ಯಾಕಂದರೆ ಹಲವಾರು ಸ್ಕೀಮ್, ಕಾಲೇಜಸ್, ಇಕನಾಮಿಕ್ ಡೆವಲಪ್ಮೆಂಟ್, ವರ್ಲ್ಡ್ ಈಸ್ ಎವ್ರಿ ಡೇ ಇಟ್ ಈಸ್ ಚೇಂಜಿಂಗ್. ಅದರ ಜೊತೆಗೆ ಸಮಾಜದಲ್ಲಿ ಆಗಿರುವಂತಹ ಬದಲಾವಣೆ, ಆರ್ಥಿಕವಾಗಿ ಜನರ ಸಮಸ್ಯೆಗಳನ್ನು ತಿಳ್ಕೊಳ್ಳುವಂಥದ್ದು ಅತಿ ಅವಶ್ಯಕ. ಓದುವಂಥದ್ದು ಅಂತ ಎವ್ರಿ ಡೇ ಈಸ್ one must read every day. Agar now if we are not reading every day, then we are not actually able to deliver, not be able to perform our duties. There is a saying, if you stop reading, then your growth, the development stops on that day. ನಾವು ಸಮಾಜದಲ್ಲಿ, ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಜ್ಞಾನಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಜ್ಞಾನ, ಆರೋಗ್ಯ ಮತ್ತು ಕ್ಯಾರೆಕ್ಟರ್, ಅದು ಅತಿ ಮುಖ್ಯ. ನಾನು PUC ಮಾಡಿದ್ದು ಹಿರಿಯಡ್ಕ ಜೂನಿಯರ್ ಕಾಲೇಜಿನಲ್ಲಿ ಮತ್ತು ಕಾಲೇಜ್ ಮಾಡಿದ್ದು MGM ಕಾಲೇಜಲ್ಲಿ. ಆದರೆ ಕಾಲೇಜ್ ಮುಗಿಸೋಕ್ಕಿಂತ ಮೊದಲೇ ನಾನು ಉದ್ಯೋಗಕ್ಕೆ ಸೇರಿದ್ದೆ ರೈಲ್ವೇಸಲ್ಲಿ.
ಯಾಕಂದರೆ ಬಡತನ ಇತ್ತು, ಸರ್ಕಾರಿ ನೌಕರಿ ಸಿಕ್ತು, ಓದುವಂಥ ಇನ್ನೂ ಹೋಗಿ ಹೆಚ್ಚಿಗೆ ಓದಬೇಕು, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಂಥ ಅಂತ ಒಂದು ತುಂಬ ಒಂದು ಹಂಬಲ ಇತ್ತು. ಆದರೂ ಕೂಡ ಒಂದು ಇಕನಾಮಿಕ್ ಪರಿಸ್ಥಿತಿಯನ್ನು, ಆರ್ಥಿಕ ಸ್ಥಿತಿಯನ್ನು ನೋಡಿ ಕಾಲೇಜನ್ನು ಅಲ್ಲೇ ನಿಲ್ಲಿಸಿ ನಾನು ನೌಕರಿಗೆ ಸೇರಿದ್ದೆ, ನಾನು ಉದ್ಯೋಗಕ್ಕೆ ಸೇರಿದ್ದೆ. ಆದರೆ ಹೈಯರ್ ಎಜುಕೇಷನ್ ಮಾಡುವಂಥ ಹಂಬಲ ಏನಿತ್ತು, ಆ ಹಂಬಲ ನಾನು ಅಲ್ಲಿ ಬಿಡಲಿಲ್ಲ. ನಾನು ಉದ್ಯೋಗ ಸೇರಿದ ನಂತರ ನಾನು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೆ. ಆನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಕಾಲೇಜ್ ಹೋಗಲಿಕ್ಕೆ ಆಗದಿದ್ದರೂ ಅದನ್ನು ಡಿಸ್ಟೆನ್ಸ್ ಎಜುಕೇಷನನ್ನು ಮಾಡಿ ಅದನ್ನು ಮುಗಿಸಿದೆ. LLB ಮಾಡಬೇಕಾದ್ರೆ ಈವ್ನಿಂಗ್ ಕಾಲೇಜ್ ಆದರೂ ಹೋಗಬೇಕು. ಕಾಲೇಜ್ ಹೋಗುವಂಥದ್ದು ಅತಿ ಅವಶ್ಯಕ. ಸರ್ವಿಸಲ್ಲಿರುವಾಗಲೇ ನಾನು ದೆಹಲಿಯಲ್ಲಿ ನಾನು ಆಯುಕ್ತನಾಗಿರುವಾಗ DDಯಲ್ಲಿ ಆ ಹೊತ್ತಿನಲ್ಲಿ ಈವ್ನಿಂಗ್ ಕಾಲೇಜ್ 6ರಿಂದ 9 ಗಂಟೆಗೆ ಈವ್ನಿಂಗ್ ಕಾಲೇಜ್ ನಡೀತಾ ಇತ್ತು ಅಲ್ಲಿ ಡೆಲ್ಲಿ ಸೌತ್ ಕ್ಯಾಂಪಸ್ನಲ್ಲಿ ಯೂನಿವರ್ಸಿಟಿಯಲ್ಲಿ. ಅದು ಕ್ಲಾಸನ್ನು ಅಟೆಂಡ್ ಮಾಡಿ ನಾನು LLBಯನ್ನು ಕೂಡ ಮುಗಿಸಿದ್ದೆ. ನಾನು ಅದನ್ನು ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ನೀವು ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಈ ಕಲಿಬೇಕು ಅಂತೇಳಿ ಹೇಳುವಂತಹ ಹಂಬಲ ಇದೆಯಲ್ಲ ಸರ್, ಇವಾಗಲೂ ಕಲಿತಾನೇ ಇದ್ದೀರಿ. ಅವ್ರಿಗೆ ಯಾವ ರೀತಿಯಾಗಿರುವಂತಹ ಮೆಸೇಜ್ ಕೊಡ್ತೀರಾ ಸರ್? ನಾನು ಮುಖ್ಯವಾಗಿ ಮಕ್ಕಳು ಮತ್ತು ಯುವಕರಿಗೆ ಹೇಳೋದಾದರೆ, ಜ್ಞಾನ ಅನ್ನುವಂಥದ್ದು, ನಾಲೆಜ್, ಅದು ಕೂಡ ಓನ್ಲಿ ನಾಲೆಜ್ ಅಲ್ಲ, ಅದು ಜ್ಞಾನ ಅಂದರೆ ಅದು ಆಂತರಿಕವಾಗಿ ಕೂಡ ಒಬ್ಬ ಮನುಷ್ಯನನ್ನು ಕೂಡ ಬದಲಿಸ್ತದೆ ಸರಿಯಾದ ಜ್ಞಾನವಿದ್ದರೆ. ಅದು ಬರೇ ಟೆಕ್ಸ್ಟ್ ಬುಕ್ಸ್ ಇರ್ಬೋದು ಅಥವಾ ಸಬ್ಜೆಕ್ಟ್ ಮಾತ್ರವಲ್ಲದೆ, ನಾವು ನಮ್ಮ ಜೀವನದ ಉದ್ದೇಶವನ್ನು, ಅದರ ಜೊತೆಗೆ ನಮ್ಮಿಂದ ಇಡೀ ಮಾನವ ಕುಲಕ್ಕೆ, ಇಡೀ ವಿಶ್ವಕ್ಕೆ ನಾವು ಏನು ಕೊಡುಗೆಯನ್ನು ಕೊಡ್ತಾ ಇದ್ದೇವೆ, ನಮ್ಮನ್ನು ನಾವು ಹೋದ ನಂತರ ಇಲ್ಲಿನ ಜನರು, ಮಾನವತೆ ನಮ್ಮನ್ನು ಹೇಗೆ ಅದನ್ನು ನೆನಪಿಸಿಕೊಳ್ಳುತ್ತಾರೋ ಅದರ ಬಗ್ಗೆ ನಾವು ಕಾಳಜಿಯನ್ನು ಕೊಡುವಂಥದ್ದು ಅತಿ ಮುಖ್ಯ. ಅದು ಅಷ್ಟು ಮಾತ್ರವಲ್ಲದೆ, ನಮಗೆ ಜೀವನದಲ್ಲಿ ಸಂತೋಷ, ತೃಪ್ತಿ, ಆತ್ಮತೃಪ್ತಿ ಬೇಕಾದರೆ ನಾವು ಯಾವ ಒಳ್ಳೆಯ ಕೆಲಸ ಮಾಡಿದ್ರೂ ನಮಗೆ ಆತ್ಮತೃಪ್ತಿ ಸಿಗ್ತದೆ. ನಾವು ಯಾವ ಕೆಟ್ಟ ಕೆಲಸ ಮಾಡಿದ್ರೂ ಅದರಲ್ಲಿ ಸಿಗುವಂತಹ ದುಃಖ, ಅದರಲ್ಲಿ ಇರುವಂತಹ ಚಿಂತೆ, ಅದರಲ್ಲಿ ಇರುವಂತಹ ಒಂದು ಚಿಂತೆಯ ಜೊತೆಗೇನೆ ಇರುವಂತಹ ಒಂದು ಎಲ್ಲ ನೆಗೆಟಿವಿಟಿ ಕೂಡ ಕೆಟ್ಟ ಕೆಲಸದಲ್ಲಿ ಬರ್ತದೆ. ಹಾಗಾಗಿ ಆತ್ಮ ಶುದ್ಧಿ ಆಗಬೇಕಾದ್ರೆ ಸರಿಯಾದ ಜ್ಞಾನ ಅನ್ನುವಂಥದ್ದು ಅತಿ ಮುಖ್ಯ. ಓಕೆ, ಬಾಲಕನಾಗಿದ್ದಂತಹ ರಾಜೇಶ್ ಪ್ರಸಾದ್ ಅವರಿಗೆ ಇದ್ದಂತಹ ಕನಸುಗಳೇನು? ಯಾಕಂದರೆ ಇವತ್ತು ನೀವು IAS ಅಧಿಕಾರಿ ಆಗಿರ್ಬೋದು, ಬಾಲ್ಯದಲ್ಲಿ ಇದ್ದಂತಹ ಕನಸುಗಳು ಏನಾಗಿತ್ತು? ಬಾಲ್ಯದಲ್ಲಿ ಕನಸು ಅಕ್ಕಪಕ್ಕದವರನ್ನು ನೋಡಿ, ಅಕ್ಕಪಕ್ಕ ಸಮಾಜದವರನ್ನು ನೋಡಿ, ಯಾರಾದರೂ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಯಾರೋ ಟೀಚರ್ ಆಗಿದ್ದಾರೆ, ಅಥವಾ ಇನ್ನೊಬ್ಬರು ಬೇರೆ ಬ್ಯಾಂಕ್ ಮ್ಯಾನೇಜರ್ ಅಂದರೆ, ಹತ್ತಿರದಲ್ಲಿ ನೋಡ್ತಾ ಇರೋದು ಬ್ಯಾಂಕ್ ಮ್ಯಾನೇಜರ್ ಅಂದರೆ ಅತಿ ದೊಡ್ಡ ಹುದ್ದೆ, ಅಥವಾ ಲೆಕ್ಚರರ್ ಇರ್ಬೋದು, ಕಾಲೇಜ್ ಲೆಕ್ಚರರ್ ಇದ್ದರೆ ಅತಿ ದೊಡ್ಡ ಹುದ್ದೆ. ಅದು ಬಿಟ್ಟು ನಮ್ಮ ಎಕ್ಸ್ಪೋಜರ್ ಅನ್ನೋವಂಥದ್ದು ಲಿಮಿಟೆಡ್ ಆಗಿತ್ತು. ಅದನ್ನೇ ನಾವು ಕನಸನ್ನಾಗಿ ಮಾಡಿದ್ದೇವೆ. ಬ್ಯಾಂಕಲ್ಲಿ ಸೇರಬೇಕು, ಅಥವಾ ಲೆಕ್ಚರರ್ ಆಗಬೇಕು, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಂತೇಳಿ ಅದೇ ಕನಸು ಇತ್ತು. ಎಕ್ಸ್ಪೋಜರ್ ಯಾವಾಗ ಅದಕ್ಕಿಂತ ಜಾಸ್ತಿ ಆಯಿತು, ನಾನು ಯಾವಾಗ ಬ್ಯಾಂಗ್ಳೂರಿಗೆ ಹೋದ್ನೋ, ಅಲ್ಲಿ ಎಕ್ಸ್ಪೋಜರ್, ಮಹಾನಗರದಲ್ಲಿ ಸಿಗುವಂಥ ಎಕ್ಸ್ಪೋಜರು ಯಾವಾಗ IAS IPS ಬಗ್ಗೆ ಮನವರಿಕೆ ಆಯಿತು, ಆವಾಗ ನಮ್ಮ ಕನಸು ಕೂಡ ಸ್ವಲ್ಪ ದೊಡ್ಡ ಹಂತಕ್ಕೆ ಹೋಯಿತು. ಭಾರತದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಏನು UPSC ಎಕ್ಸಾಮ್ ಕೂಡ ಒಂದು ಸರ್. ಇದನ್ನು ನೀವು ಆ ಕಾಲದಲ್ಲೇ ಏನು ಕ್ರ್ಯಾಕ್ ಮಾಡಿದ್ರಿ, ಹೇಗಿತ್ತು ಸರ್ ಆ ಜರ್ನಿ? ಆ ಜರ್ನಿ ಅನ್ನುವಂಥದ್ದು ತುಂಬ ಒಂದು ಚಾಲೆಂಜಿಂಗ್ ಕೂಡ ಇತ್ತು, ಅದರ ಜೊತೆಗೆ ಅದು ಕೂಡ ಒಂದು ಖುಷಿದಾಯಕ ಕೂಡ ಇತ್ತು, ಸಂತೋಷಜನಕ ಕೂಡ ಇತ್ತು. ನಾನು ಸುಮಾರು PUCಯಲ್ಲಿ ಇರುವಾಗಲೇ ಹಲವಾರು ಪರೀಕ್ಷೆಗಳ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ರೈಲ್ವೇಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ಬೋದು, ಬೇರೆ ಸೆಂಟ್ರಲ್ PSUs, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯಾವ ಎಕ್ಸಾಮ್ ಬಂದರೂ ಎಲ್ಲ ಎಕ್ಸಾಮ್ ಕೂಡ ನಾನು ಕಟ್ತಾಯಿದ್ದೆ. ಹಲವಾರು ಎಕ್ಸಾಮಲ್ಲಿ ನಾನು ಸೆಲೆಕ್ಷನ್ ಕೂಡ ಆಗಿದ್ದೆ. ಆದರೆ ಎಲ್ಲಿ ಜಾಯಿನ್ ಮಾಡಬೇಕು ಅಲ್ಲೇ ನಾನು ನೋಡಿ ನಾನು ಜಾಯಿನ್ ಮಾಡ್ತಾಯಿದ್ದೆ. ಹಾಗಾಗಿ ನಾನು ರೈಲ್ವೇಸ್ ಅನ್ನೋ 2 ವರ್ಷದಲ್ಲಿ ಬಿಟ್ಟು ನಾನು ವಿಜಯ ಬ್ಯಾಂಕ್ ಸೇರಿದ್ದೆ. ಅದನ್ನು ಕೂಡ ನಾನೊಂದು 3 ವರ್ಷ ಆದ ನಂತರ ಅದನ್ನು ಬಿಟ್ಟು ನಾನು ಬ್ಯಾಂಕ್ ಆಫ್ ಬರೋಡಾಕ್ಕೆ ಆಫೀಸರ್ ಆಗಿ ಸೇರಿದ್ದೆ. ಬೇರೆ ಕೂಡ ಬ್ಯಾಂಕಲ್ಲಿ ಕೂಡ ಆಫೀಸರ್ ಸೆಲೆಕ್ಷನ್ ಕೂಡ ಆಗಿತ್ತು. ಆನಂತರ ಒಮ್ಮೆ ಆಫೀಸರ್ ಆಗಿ ಸೆಲೆಕ್ಷನ್ ಆದ ನಂತರ ನನ್ನ ಗುರಿ IAS ಪಾಸ್ ಆಗೋದೇ ಇತ್ತು. ಹಾಗಾಗಿ ನನ್ನ ಪೂರ್ತಿ ಏನು ನಂದು ಶಕ್ತಿ ಇತ್ತು, ನಂದು ಎಬಿಲಿಟಿ ಇತ್ತು, ನಾನು ಅದನ್ನು ಪೂರ್ತಿಯಾಗಿ ಅದನ್ನು ಉಪಯೋಗಿಸಿದೆ. ಇಲ್ಲಿ ಫೋಕಸ್ ಮಾಡುವಂಥದ್ದು ಅತಿ ಮುಖ್ಯ. ಯಾಕಂದರೆ ಫೋಕಸ್ ಮಾಡಿದ್ರೇ ನಾವು ಶಕ್ತಿಯಲ್ಲಿರುವಂತಹದ್ದನ್ನು ಫಲನ ಅನುಭವಿಸ್ಲಿಕ್ಕೆ ಸಾಧ್ಯ. ನನಗೆ ಆತ್ಮವಿಶ್ವಾಸವೂ ಇತ್ತು. ಆದರೆ IAS ಅನ್ನುವಂಥದ್ದು ಅಂಥ ಒಂದು ಪರೀಕ್ಷೆ, ಕಠಿಣವಾದಂತಹ ಒಂದು ಪರೀಕ್ಷೆ ಆದ್ದರಿಂದ ನಾವು ಒಂದು ಸೆಲ್ಫ್ ಡೌಟ್ ಕೂಡ ಬರ್ತಾಯಿತ್ತು, ಆಗದಿದ್ದರೆ ಏನು ಅಂತೇಳಿ.
ಅದು ಕನ್ಸೋಲೇಷನ್ ನಾವು ನನಗೆ ನನ್ನನ್ನು ನಾನೇ ಕನ್ಸೋಲೇಷನ್ ಮಾಡ್ಕೊಂಡದ್ದನ್ನು ಸ್ವಾಂತನ ಮಾಡಿದ್ದಂದರೆ ನಾನು ಇಷ್ಟೆಲ್ಲ ಓದಿದ ನಂತರ ಇಷ್ಟೆಲ್ಲ ಜ್ಞಾನವನ್ನು ಗಳಿಸಿದ್ರೆ ಈ ಜ್ಞಾನವನ್ನು ಯಾರು ಕೂಡ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತು ಇಡೀ ಜೀವನದಲ್ಲಿ ಬರಲಿಕ್ಕಿದೆ. IAS ಪಾಸ್ ಆಗದಿದ್ದರೆ ಪರವಾಗಿಲ್ಲ, ಜ್ಞಾನದಿಂದ ನಾವು ಅದನ್ನು ಮುಂದಕ್ಕೆ ಹೋಗ್ಬೋದು ಅನ್ನೋಂಥ ಆತ್ಮವಿಶ್ವಾಸ ಇನ್ನಷ್ಟು ಅದು ಓದಲಿಕ್ಕೆ ಪ್ರೇರಣೆ ನೀಡುತ್ತೆ. ಓಕೆ ಸರ್, ಈಗ ತುಳುನಾಡಿನ ಯುವಕರಿಗಿರ್ಬೋದು ಅಥವಾ ಭಾರತದ ಎಲ್ಲ ಯುವಕರಿಗೂ ಕೂಡ ನಿಮ್ಮ ಸಂದೇಶವನ್ನು ನೀಡೋದಾದರೆ IAS ಅಧಿಕಾರಿ ಆಗಬೇಕು ಅಂತೇಳಿ ಹೇಳುವಂತಹ ಕನಸನ್ನು ಹೊತ್ತುಕೊಂಡವರಿಗೆ ನಿಮ್ಮ ಮೆಸೇಜ್ ಏನು ಸರ್? IAS ಆಗಬೇಕಂತ ಕನಸವನ್ನು ಹೊತ್ತವರಿಗೆ ನನ್ನ ಮೆಸೇಜ್ ಇಷ್ಟೇ: ನೀವು ಯಾವತ್ತು ಏನನ್ನು ಮಾಡ್ಕೊಳ್ಬೇಕಂತಿದ್ದೀರಾ ದಟ್ ಈಸ್ ಪಾಸಿಬಲ್ ಟು ಡೂ, ಪ್ರೊವೈಡೆಡ್ ಯು ಇನ್ವೆಸ್ಟ್ ಯುವರ್ ಟೈಮ್ ಮತ್ತು ಯು ಪುಟ್ ಇನ್ ಯುವರ್ ಹಾರ್ಡ್ ವರ್ಕ್. ಯೋಜನಾಬದ್ಧವಾದಂಥ ಒಂದು ಸ್ಮಾರ್ಟ್ ಹಾರ್ಡ್ ವರ್ಕ್ ಬೇಕು. ನಿಮ್ಮ ಮೇಲೇ ನಿಮಗೆ ಕಾನ್ಫಿಡೆನ್ಸ್ ಬೇಕು. ಬಿಲೀವ್ ಇನ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕಾದ್ರೆ ನೀವು ಹಾರ್ಡ್ ವರ್ಕ್ ಮಾಡುವಂಥದ್ದು, ಸ್ಮಾರ್ಟ್ ಹಾರ್ಡ್ ವರ್ಕ್ ಮಾಡುವಂಥದ್ದು, ಜ್ಞಾನವನ್ನು ಗಳಿಸುವಂಥದ್ದು, ಸ್ಕಿಲ್ಸನ್ನು ಡೆವಲಪ್ ಮಾಡುವಂಥದ್ದು ಅತಿ ಮುಖ್ಯ. ತುಳುನಾಡಿನ ಒಂದು ಹೆಮ್ಮೆಯ ಮಣ್ಣಿನ ಮಗ ಆಗಿ ಅದರಲ್ಲೂ ಹಿರಿಯಡ್ಕದಿಂದ ಬಂದು ಏನು ದೇಶದ ಬಹಳಷ್ಟು ಅತ್ಯುನ್ನತ ಹುದ್ದೆಗೆ ಏರಿರುವಂತಹ ನಿಮಗೆ ಡೇ ಟು ಡೇಯ ಪರವಾಗಿ ನಿಜವಾಗ್ಲೂ ಸರ್ ಹಾರ್ದಿಕವಾದಂತಹ ಶುಭಾಶಯಗಳು. ಜೊತೆಗೆ ಡೇ ಟು ಡೇಯ ವಿಶೇಷ ಸಂದರ್ಶನದಲ್ಲಿ ಬಹಳಷ್ಟು ಮಾಹಿತಿಯನ್ನು, ನಿಮ್ಮ ಬಾಲ್ಯದ ಜೀವನವನ್ನು, ಜೊತೆಗೆ IAS ಅಧಿಕಾರಿಯಾಗುವ ಏನು ಯುವಕರಿಗೆ ಯಾವ ರೀತಿಯಾಗಿರುವಂತಹ ಕನಸನ್ನು ತುಂಬಿದವರು ನೀವು, ಈ ಎಲ್ಲ ವಿಚಾರಗಳಿಗೂ ಕೂಡ ಏನು ಡೇ ಟು ಡೇಯ ವೀಕ್ಷಕರ ಪರವಾಗಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಿಮಗೆ ತುಂಬ ಧನ್ಯವಾದ. ನಿಮ್ಮ ಎಲ್ಲ ಡೇ ಟು ಡೇ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.